Hi students, I welcome you all to my class, that is chemistry. So today we are going to start a new chapter in chemistry. So we have already completed 2 chapters in chemistry. You already know that. Now I request you to keep a book and pen ready for every class. I informed you in the previous class. ಹಿಂದಿನ ಕ್ಲಾಸಲ್ಲೂ ನಾನು ಹೇಳಿದ್ದೆ, ಯಾವುದೇ ಪಾಠ ಕಲಿಬೇಕು ಅಂದರೂ ಬರೀ ನೋಡಿದರೆ ಕೇಳಿದರೆ ಸಾಲಲ್ಲ. ಬುಕ್ ಇಟ್ಕೊಂಡು ನಿಮಗೆ ಏನು ಬೇಕು ಅನಿಸುತ್ತೋ, ಅಥವಾ ನಿಮಗೆ ಯಾವುದು ಹೊಸದು ಅನಿಸುತ್ತೋ, ಅಥವಾ ನಿಮಗೆ ಯಾವುದು ಕಷ್ಟ ಅನಿಸುತ್ತೋ ಒಂದು ಪಾಯಿಂಟ್ಸ್ನ ಬರ್ಕೊಳ್ಳಿ. ಫುಲ್ ಹಂಗಂತ ಕಾಪಿ ಮಾಡ್ತಾನೆ ಇರಬೇಡಿ. ಕೇಳೋದು ಮುಖ್ಯ, ಆದರೆ ಜೊತೆಗೆ ಬರಿಬೇಕು. ಯಾಕೆ ಅಂದರೆ ನೋಡ್ತಾ ಬರಿತಾ ಕೇಳ್ತಾ ಕಲಿತ್ರೆ ಬ್ರೈನ್ ತುಂಬ ಆ್ಯಕ್ಟಿವ್ ಆಗುತ್ತೆ. ಯಾಕೆ ಅಂದರೆ ಅತಿ ಹೆಚ್ಚು ಸೆನ್ಸ್ ಆರ್ಗನ್ಸ್ ಇನ್ವಾಲ್ವ್ ಆದಾಗ ಹೆಚ್ಚು ಮೆಮೊರಿ. ಬರೀ ನೋಡೋದು ಕೇಳೋದಕ್ಕಿಂತ ಜೊತೆಗೆ ಬರೆದ್ರೆ ಚರ್ಮ ಅಂದರೆ ಕೈನ ತುದಿ ಇದೆಯಲ್ಲ, ಬೆರಳಿನ ತುದಿ, ಅಲ್ಲಿ ಹೆಚ್ಚು ನ್ಯೂರಾನ್ಸ್ ಇರುತ್ತೆ, ನರ್ವ್ ಸೆಲ್ಸ್. ಸೊ ಹಾಗಾಗಿ ಮೆಮೊರಿ ಇಂಪ್ರೂವ್ ಆಗುತ್ತೆ ಬರೆದ್ರೆ. ಓಕೆ, ಸೊ ಇವತ್ತು ಯಾವ ಹೊಸ ಚಾಪ್ಟರ್ ಶುರು ಮಾಡ್ತಿದ್ದೀವಿ ಅಂದರೆ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ಕೆಮಿಸ್ಟ್ರಿಯಲ್ಲಿದು 3ನೇ ಚಾಪ್ಟರ್. ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಅ ನ್ಯೂ ಚಾಪ್ಟರ್ ಕಾಲ್ಡ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ಈ ಚಾಪ್ಟರ್ನ ನೀವು ನಿಮ್ಮ ಹಿಂದಿನ ಕ್ಲಾಸಸ್ಗಳಲ್ಲಿ ಓದಿದ್ದೀರಿ, ಆದರೆ ಈ ಕ್ಲಾಸಲ್ಲಿ ಫಿಸಿಕಲ್ ಪ್ರಾಪರ್ಟೀಸ್ ಜೊತೆಗೆ ಹೆಚ್ಚು ಕೆಮಿಕಲ್ ಪ್ರಾಪರ್ಟೀಸ್ನ ಕಲಿತಾ ಇದ್ದೀರಾ. ಸೊ ಹಾಗಾದರೆ ಇವತ್ತಿನ ಟಾಪಿಕ್ಸ್ ನೋಡೋಣ. Today we are going to learn properties of metals and properties of non-metals. But in this we are going to study only physical properties today. And in the next classes we are going to learn chemical properties. ಇವತ್ತು ಮೆಟಲ್ಸ್ನ ಫಿಸಿಕಲ್ ಪ್ರಾಪರ್ಟಿಗಳು ಹಾಗೂ ನಾನ್ ಮೆಟಲ್ಸ್ನ ಫಿಸಿಕಲ್ ಪ್ರಾಪರ್ಟಿಗಳನ್ನು ಕಲಿತಾ ಇದ್ದೀವಿ. ಕೆಮಿಕಲ್ ಪ್ರಾಪರ್ಟೀಸ್ನ ಮುಂದಿನ ಕ್ಲಾಸಸ್ಗಳಲ್ಲಿ ಒಂದೊಂದೇ ಕಲಿತಾ ಹೋಗೋಣ. ಇವತ್ತು ಬರೀ ನಾನು ಫಿಸಿಕಲ್ ಪ್ರಾಪರ್ಟೀಸ್ನ ತೊಗೊಂಡಿದ್ದೀನಿ, ಯಾಕೆಂದರೆ ನೆಕ್ಸ್ಟ್ ಕ್ಲಾಸಲ್ಲಿ ಬರೀ ಕೆಮಿಕಲ್ ಶುರು ಮಾಡ್ತಾ ಇದ್ದೀವಿ. ಸೊ ಕನ್ಫ್ಯೂಷನ್ ಬೇಡ ಅಂತ ಬರೀ ಇವತ್ತು ಫಿಸಿಕಲ್ ಪ್ರಾಪರ್ಟೀಸ್. ಸೊ ನಿಧಾನಕ್ಕೆ ಒಂದೊಂದೇ ಪ್ರಾಪರ್ಟಿನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. 1 ಮಾರ್ಕ್ಸ್ ಕ್ವಶನ್ಸ್ ಜಾಸ್ತಿ ಬರುತ್ತೆ ಇದರಲ್ಲಿ, ಸೊ ಗಮನ ಇಟ್ಕೊಳ್ಳಿ. ಹಾಗಾದರೆ ಇವತ್ತಿನ ಕ್ಲಾಸ್ ಶುರು ಮಾಡೋಣ. ಮಧ್ಯದಲ್ಲಿ ಪಾಸ್ ಮಾಡಿ ಎದ್ದೋಗಬೇಡಿ, ಫುಲ್ ಕ್ಲಾಸ್ನ ಕೇಳಬೇಕು, ಇಲ್ಲಾಂದರೆ ಯೂಸ್ ಆಗಲ್ಲ. ಓಕೆ, ಸೊ ಒಂದು ಸ್ಲೈಡಲ್ಲಿ 2 ಪ್ರಾಪರ್ಟಿನ ಹಾಕಿದ್ದೀನಿ, ಪಿಕ್ಚರ್ ಕೂಡ ಇದೆ, ನಿಮಗೆ ಅರ್ಥ ಆಗಲಿ ಅಂತ. ಓಕೆ, ಶುರು ಮಾಡೋಣ ಇವತ್ತು ಮೊದಲನೇ ಪ್ರಾಪರ್ಟಿಯಿಂದ. ಲೆಟ್ ಅಸ್ ಸಿ ದ ಫಸ್ಟ್ ಫಿಸಿಕಲ್ ಪ್ರಾಪರ್ಟಿ ಇನ್ ಮೆಟಲ್ಸ್. ಮೆಟಲ್ಸಲ್ಲಿ ಫಿಸಿಕಲ್ ಪ್ರಾಪರ್ಟೀಸ್ನ ನೋಡ್ತಾ ಹೋಗೋಣ. ಅದರಲ್ಲಿ ಮೊದಲನೇದು ಮೆಟಲ್ಸ್ ಆರ್ ಸಾಲಿಡ್ಸ್. ಮೆಟಲ್ಸ್ ಆರ್ ಯೂಶುವಲಿ ಸಾಲಿಡ್ಸ್. ಅಂದರೆ ಏನು? ಸಾಮಾನ್ಯವಾಗಿ ಮೆಟಲ್ಸ್ಗಳು ಸಾಲಿಡ್ಸ್ ಅಂದರೆ ಘನ ರೂಪದಲ್ಲಿ ಇರ್ತವೆ, ಗಟ್ಟಿ ಇರ್ತವೆ, ಸಾಲಿಡ್ ರೂಪದಲ್ಲಿ ಇರ್ತವೆ. ಎಲ್ಲ ಮೆಟಲ್ಸು ಸಾಲಿಡಾ? ಇಲ್ಲ, ಒಂದೇ ಒಂದು ಮೆಟಲ್ ಲಿಕ್ವಿಡ್ ರೂಪದಲ್ಲಿ ಇರುತ್ತೆ. ಯಾವುದದು? ಮರ್ಕ್ಯುರಿ. ಆಲ್ ಮೆಟಲ್ಸ್ ಆರ್ ಸಾಲಿಡ್ಸ್ ಎಕ್ಸೆಪ್ಟ್ ಮರ್ಕ್ಯುರಿ. ಮರ್ಕ್ಯುರಿಯನ್ನು ಹೊರತಾಗಿ ಎಲ್ಲವೂ ಸಾಲಿಡ್ಸ್ ಆಗಿರ್ತವೆ. ಸೊ ಮರ್ಕ್ಯುರಿನ ನೋಡಿ ಒಳ್ಳೆ ಕಾದು ಕುದ್ದಿರುತ್ತಲ್ಲ, ಅಂದರೆ ಬಾಯ್ಲ್ಡ್ ಸಿಲ್ವರ್ ಥರ ಬೀಳ್ತಾ ಇದೆ ಅಲ್ವಾ? ಇದನ್ನೇನು ಹೀಟ್ ಮಾಡಿಲ್ಲ, ಏನೂ ಮಾಡಿಲ್ಲ. ಇದು ಮರ್ಕ್ಯುರಿ ಹೀಗೆ ಇರೋದು ನೋಡಿ. ಒಂದು ಬೀಕರಿಂದ ಇನ್ನೊಂದು ಪ್ಲೇಟಿಗೆ ನಾವು ಸುರಿಬೋದು, ಆ ರೀತಿ ಲಿಕ್ವಿಡ್ ಫಾರ್ಮಲ್ಲಿರುತ್ತೆ. ಸೊ ವಿಚ್ ಈಸ್ ದ ಲಿಕ್ವಿಡ್ ಮೆಟಲ್? ಮರ್ಕ್ಯುರಿ. ಲಿಕ್ವಿಡ್ ಮೆಟಲ್ ಯಾವುದು ಅಂತ ಕೇಳಿದರೆ ನೀವೇನು ಬರೀಬೇಕು? ಮರ್ಕ್ಯುರಿ ಅಂತ. ಸೊ ಫಸ್ಟ್ ಪ್ರಾಪರ್ಟಿನ ಮತ್ತೆ ಹೇಳ್ತೀನಿ. ಯೂಶುವಲಿ ಮೆಟಲ್ಸ್ ಆರ್ ಸಾಲಿಡ್ಸ್ ಎಕ್ಸೆಪ್ಟ್ ಮರ್ಕ್ಯುರಿ. ಆಲ್ ಮೆಟಲ್ಸ್ ಆರ್ ಸಾಲಿಡ್ಸ್ ಎಕ್ಸೆಪ್ಟ್ ಮರ್ಕ್ಯುರಿ. ಸೊ ನೆಕ್ಸ್ಟ್ ಪ್ರಾಪರ್ಟಿಗೆ ಹೋಗೋಣ. ಮೆಟಲ್ಸ್ ಆರ್ ಹಾರ್ಡ್.
ಯೂಶಲಿ ಮೆಟಲ್ಸ್ ಆರ್ ಹಾರ್ಡ್. ಯೂಶಲಿ ಅಂತ ಯಾಕೆ ಬರೀಬೇಕು ಅಂದರೆ ಎಲ್ಲ ಮೆಟಲ್ಸು ಹಾರ್ಡ್ ಇರಲ್ಲ. ಫಸ್ಟ್ ಯಾವ್ಯಾವ ಮೆಟಲ್ಸ್ ಹಾರ್ಡ್ ಇರುತ್ತೆ ನೋಡೋಣ. ಲೆಟ್ ಅಸ್ ಸಿ ವಿಚ್ ಆರ್ ದ ಮೆಟಲ್ಸ್ ದಟ್ ಆರ್ ಹಾರ್ಡ್. ಐರನ್, ಕಾಪರ್, ಗೋಲ್ಡ್, ಸಿಲ್ವರ್, aluminum also. Okay, these are all hard, but there are some metals which are slightly soft. You might ask me, sir, how much soft? So they are so soft that you can cut it like a bread. ಹೇಗೆ ನೀವು ಬ್ರೆಡ್ನ ಅಥವಾ ಆಲೂಗೆಡ್ಡೆನ ಕಟ್ ಮಾಡ್ತಿರಲ್ಲ ಆ ರೀತಿ ಕಟ್ ಮಾಡ್ಬೋದು ಕೆಲವು ಮೆಟಲ್ಸ್ನ, ಅಷ್ಟು ಸಾಫ್ಟ್ ಇರುತ್ತೆ. ಸೊ ಯಾವ್ಯಾವುದು ಎಕ್ಸೆಪ್ಷನ್ಸ್ ಅಂತ ನೋಡೋಣ. ಮೆಟಲ್ಸ್ ಆರ್ ಹಾರ್ಡ್, ಬಟ್ ಸಮ್ ಮೆಟಲ್ಸ್ ಲೈಕ್ ಆಲ್ಕಲಿ ಮೆಟಲ್ಸ್, ದೆರ್ ಆರ್ ಸಮ್ ಮೆಟಲ್ಸ್ ಕಾಲ್ಡ್ ಆಲ್ಕಲಿ ಮೆಟಲ್ಸ್ ಲೈಕ್ ಲಿಥಿಯಮ್, ಸೋಡಿಯಂ, ಪೊಟ್ಯಾಷಿಯಮ್ ಎಕ್ಸೆಟ್ರಾ. ಎಲ್ಲ ಮೆಟಲ್ಗಳು ಹಾರ್ಡ್ ಇರ್ತವೆ, ಆದರೆ ಕೆಲವು ಮೆಟಲ್ಸ್ಗಳು ಅಂದರೆ ಆಲ್ಕಲಿ ಮೆಟಲ್ಸ್ ಪೀರಿಯಾಡಿಕ್ ಟೇಬಲ್ನ ಫಸ್ಟ್ ಕಾಲಮಲ್ಲಿ ಬರ್ತವೆ ಅಥವಾ ಫಸ್ಟ್ ಗ್ರೂಪ್ನಲ್ಲಿ ಬರ್ತವೆ. So in the periodic table, in the first column, we have metals called alkali metals like sodium, potassium, lithium. These are soft. ಇವುಗಳು ಸಾಫ್ಟ್ ಇರ್ತವೆ. In this picture you can see a person is holding sodium with the help of gloves. Why he is using gloves is because sodium catches fire or burns the hand. So it is recommended to use the gloves compulsorily. So then he is taking a knife. Can you see a small knife? Yes. With the help of small knife, he is cutting sodium just like a bread. Is it not? ಈ ಪಿಕ್ಚರ್ನಲ್ಲಿ ಒಬ್ಬರು ಗ್ಲೌಸ್ ಹಾಕ್ಕೊಂಡು ಸೋಡಿಯಂನ ನೈಫ್ ಮೂಲಕ ಕಟ್ ಮಾಡ್ತಿದ್ದಾರೆ. ಗ್ಲೌಸ್ ಹಾಕಲಿಲ್ಲ ಅಂದರೆ ಚರ್ಮ ಸುಟ್ಟೋಗುತ್ತೆ. ಆ ನೈಫಲ್ಲಿ ಎಷ್ಟು ಈಸಿಯಾಗಿ ಕಟ್ ಮಾಡ್ತಿದ್ದಾರೆ ಅಂದರೆ ಬ್ರೆಡ್ಡೋ ಆಲೂಗೆಡ್ಡೆನೋ ಯಾವುದೋ ತರಕಾರಿ ಕಟ್ ಮಾಡ್ದಂಗೆ ಮಾಡ್ತಿದ್ದಾರೆ. ಯಾಕೆ ಅಂದರೆ ಸೋಡಿಯಂ, ಲಿಥಿಯಂ, ಪೊಟ್ಯಾಷಿಯಮ್ ಅಂತಹ ಆಲ್ಕಲಿ ಮೆಟಲ್ಗಳು ಸಾಫ್ಟ್ ಇರ್ತವೆ. ಸೊ ಎರಡನೇ ಪ್ರಾಪರ್ಟಿ ಏನು? ಮೆಟಲ್ಸ್ ಆರ್ ಹಾರ್ಡ್ ಎಕ್ಸೆಪ್ಟ್ ಆಲ್ಕಲಿ ಮೆಟಲ್ಸ್ ಲೈಕ್ ಲಿಥಿಯಂ, ಪೊಟ್ಯಾಷಿಯಮ್, ಸೋಡಿಯಂ. ಸೊ ಎರಡು ಪ್ರಾಪರ್ಟಿ ಗೊತ್ತಾಯಿತು ಅನ್ಕೋತೀನಿ. ನೀವು ಎಕ್ಸೆಪ್ಷನ್ಸ್ ಜೊತೆನೇ ಕಲಿಬೇಕು. ಸುಮ್ಮನೆ ಮೆಟಲ್ಸ್ ಆರ್ ಹಾರ್ಡ್ ಅಂತ ಬರೆದ್ರೆ ಎಕ್ಸಾಮಲ್ಲಿ ಮಾರ್ಕ್ಸ್ ಸಿಗಲ್ಲ. ಹಾಗಾದರೆ ನೆಕ್ಸ್ಟ್ನೇದಕ್ಕೆ ಹೋಗೋಣ. ಮೂರನೇ ಪ್ರಾಪರ್ಟಿ. ಸೊ ದ ಥರ್ಡ್ ಪ್ರಾಪರ್ಟಿ ಈಸ್ ಲೈಕ್ ದಿಸ್: ಮೆಟಲ್ಸ್ ಹ್ಯಾವ್ ಮೆಟಾಲಿಕ್ ಲಸ್ಟರ್. ಮೆಟಲ್ಸ್ ಹ್ಯಾವ್ ಮೆಟಾಲಿಕ್ ಲಸ್ಟರ್, LUSTRE, ಲಸ್ಟರ್. ಮೆಟಲ್ಸ್ಗಳಿಗೆ ಮೆಟಾಲಿಕ್ ಲಸ್ಟರ್ ಇರ್ತವೆ. ಸೊ LUSTRE, ಲಸ್ಟರ್ ಅಂದರೆ ನ್ಯಾಚುರಲ್ ಶೈನಿಂಗ್. ಲಸ್ಟರ್ ಅಂದ್ರೇನು? ನ್ಯಾಚುರಲ್ ಶೈನಿಂಗ್. ಪಾಲಿಶ್ ಹೊಡೆದ್ರೆ ಎಲ್ಲವೂ ಶೈನ್ ಆಗ್ತವೆ. ನಿಮ್ಮ ಚರ್ಮನೂ ಶೈನ್ ಆಗುತ್ತೆ, ತಲೆಬುರುಡನೂ ಶೈನ್ ಆಗುತ್ತೆ ಎಣ್ಣೆ ಹಚ್ಚಿದ್ರೆ. ಹೌದು ತಾನೆ? ಮರನೂ ಶೈನ್ ಮಾಡ್ಬೋದು, ಪ್ಲಾಸ್ಟಿಕ್ ಶೈನ್ ಮಾಡ್ಬೋದು. ಆದರೆ ನ್ಯಾಚುರಲ್ ಆಗಿ ಮೆಟಲ್ಸಿಗೆ ಶೈನಿಂಗ್ ಇರ್ತವೆ. ಅದಕ್ಕೆ ಏನಂತ ಕರಿತೀವಿ? ಮೆಟಾಲಿಕ್ ಲಸ್ಟರ್. ಸೊ ಮೆಟಲ್ಸ್ ಹ್ಯಾವ್ ಅ ನ್ಯಾಚುರಲ್ ಶೈನ್. ಈವನ್ ವಿತೌಟ್ ಪಾಲಿಶಿಂಗ್ ದೇ ಹ್ಯಾವ್ ಶೈನಿಂಗ್. So that is called metallic luster. Even when the metals are taken from the earth, they have shining. ಮೆಟಲ್ಸ್ನ ನಾವು ಅರ್ಥಿಂದ ಏನು ಮಿನರಲ್ಸ್ ರೂಪದಲ್ಲಿ ತೊಗೊಳ್ತೀವಲ್ಲ, ಜಸ್ಟ್ ನೀರಾಕಿ ಕಸ ರಿಮೂವ್ ಮಾಡಿದ್ರೆ ಸಾಕು, ಅವು ಹೊಳಿತಾ ಇರ್ತವೆ, ನ್ಯಾಚುರಲಾಗಿ ಹೊಳಪಿರ್ತವೆ. ಓಕೆ, ಸೊ ದೇ ಹ್ಯಾವ್ ನ್ಯಾಚುರಲ್ ಶೈನಿಂಗ್ ಕಾಲ್ಡ್ ಆಸ್ ಲಸ್ಟರ್. ಆ ನ್ಯಾಚುರಲ್ ಶೈನಿಂಗಿಗೆ ನಾವೇನಂತ ಕರಿತೀವಿ? ಮೆಟಾಲಿಕ್ ಲಸ್ಟರ್. ಸೊ ಇಲ್ಲಿ ನೋಡ್ಬೋದು, ಸೊ ಗೋಲ್ಡನ್ನು ತೋರಿಸಿದ್ದಾರೆ. ಓಕೆ, ಇನ್ನೂ ಅದೇನು ಶೇಪು ಕೊಟ್ಟಿಲ್ಲ, ಅಷ್ಟಾಗಿ ಪಾಲಿಷ್ ಮಾಡಿಲ್ಲ ಅಲ್ವಾ, ಜಸ್ಟ್ ತೊಳೆದಿರೋದು. ಸೊ ಅದು ಎಷ್ಟು ಶೈನಿಂಗ್ ಇದೆ ನೋಡಿ. ಆಮೇಲೆ ಇಲ್ಲಿ ನೋಡಿ, ಸೋಡಿಯಂ ಅದು ಸಾಫ್ಟ್ ಮೆಟಲ್, ಬಟ್ ಅದು ಕೂಡ ಶೈನಿಂಗ್ ಇದೆ. ಕಟ್ ಮಾಡಿದಾಗ ಗೊತ್ತಾಗುತ್ತೆ, ಸಿಲ್ವರ್ ಥರ ಶೈನ್ ಆಗ್ತಾ ಇದೆ. ಆಮೇಲೆ ಮರ್ಕ್ಯೂರಿ ಶೈನಿಂಗ್ ಇದೆಯೋ ಇಲ್ವೋ? ಈಸ್ ಮರ್ಕ್ಯೂರಿ ಶೈನಿಂಗ್ ಆರ್ ನಾಟ್? ಎಸ್. So metals have a natural shining called metallic luster. ಮೆಟಲ್ಸಲ್ಲಿ ನ್ಯಾಚುರಲ್ ಆಗಿ ಶೈನ್ ಆಗೋ ಪ್ರಾಪರ್ಟಿ ಇರುತ್ತೆ.
ಅದಕ್ಕೆ ನಾವೇನಂತ ಕರಿತೀವಿ, ಮೆಟ್ಯಾಲಿಕ್ ಲಸ್ಟರ್ ಅಂತ. ಸೊ ಎಲ್ಲ ಮೆಟಲ್ಸ್ಗಳು ಮೆಟ್ಯಾಲಿಕ್ ಲಸ್ಟರ್ ಇರುತ್ತೆ ಅಂತ ಬರಿಬೋದು. ಫೋರ್ತ್ ಪ್ರಾಪರ್ಟಿ, ಮೆಟಲ್ಸ್ ಆರ್ ಮ್ಯಾಲಿಯೇಬಲ್. ನಾಲ್ಕನೇ ಪ್ರಾಪರ್ಟಿ ಏನು, ಮೆಟಲ್ಸ್ ಮ್ಯಾಲಿಯೇಬಲ್ ಅನ್ನೋ ಒಂದು ಪ್ರಾಪರ್ಟಿನ ಹೊಂದಿರುತ್ತೆ, ಅಥವಾ ಮ್ಯಾಲಿಯಬಿಲಿಟಿ. ಮ್ಯಾಲಿಯೇಬಲ್ ಅಂತ ಹೇಳ್ತೀವಿ, ನೌನ್ ಫಾರ್ಮ್ ಅದು. ಮೆಟಲ್ಸ್ ಆರ್ ಮ್ಯಾಲಿಯೇಬಲ್ ಅಂತ ಹೇಳ್ತೀವಿ, ಬಟ್ ಈ ರೀತಿಯೂ ಹೇಳ್ಬೋದು, ಮೆಟಲ್ಸ್ ಹ್ಯಾವ್ ಮ್ಯಾಲಿಯಬಿಲಿಟಿ. ಮೆಟಲ್ಸ್ ಆರ್ ಮ್ಯಾಲಿಯೇಬಲ್ ಅಥವಾ ಮೆಟಲ್ಸ್ ಹ್ಯಾವ್ ಮ್ಯಾಲಿಯಬಿಲಿಟಿ. ಮೆಟಲ್ಸ್ ಮ್ಯಾಲಿಯೇಬಲ್ ಆಗಿರ್ತವೆ ಅಥವಾ ಮೆಟಲ್ಸ್ಗಳಿಗೆ ಮ್ಯಾಲಿಯಬಿಲಿಟಿ ಅಂತ ಒಂದು ಪ್ರಾಪರ್ಟಿ ಇರುತ್ತೆ. ಮ್ಯಾಲಿಯಬಿಲಿಟಿ ಅಂದ್ರೇನು? ಸೊ ಮ್ಯಾಲಿಯಬಿಲಿಟಿ ಈಸ್ ದ ಪ್ರಾಪರ್ಟಿ ಆಫ್ ಅ ಮೆಟಲ್ ಟು ಬಿಕಮ್ ಶೀಟ್ ವೆನ್ ವಿ ಬೀಟ್ ಇಟ್. ಮತ್ತೊಮ್ಮೆ ಹೇಳ್ತೀನಿ, ಮ್ಯಾಲಿಯಬಿಲಿಟಿ ಈಸ್ ದ ಪ್ರಾಪರ್ಟಿ ಆಫ್ ಮೆಟಲ್ ಟು ಬಿಕಮ್ ಇನ್ ಟು ಥಿನ್ ಶೀಟ್ ವೆನ್ ವಿ ಬೀಟ್ ಇಟ್ ಅಥವಾ ಹ್ಯಾಮರ್ ಇಟ್. ಅಂದರೆ ನಾವು ಮೆಟಲ್ಸ್ನ ಜೋರಾಗಿ ಹೊಡೆದಾಗ ಅಥವಾ ಹ್ಯಾಮರ್ ಮಾಡಿದಾಗ, ಬಡಿಯೋದು ಅಂತೀವಲ್ಲ, ಚೆನ್ನಾಗಿ ಹ್ಯಾಮರಲ್ಲಿ ಹೊಡೆದಾಗ ಏನಾಗುತ್ತೆ, ಅದು ಮುರಿದಲೆ ಶೀಟಾಗಿ ಸ್ಪ್ರೆಡ್ ಆಗುತ್ತೆ. ನಾವೊಂದು ಸಣ್ಣ ಪೀಸ್ನ ಮೆಟಲ್ನ ಜಜ್ಜಿದ್ರೆ ಏನಾಗುತ್ತೆ, ಅದು ಅಗಲ ಆಗುತ್ತೆ. ಸೊ ಈ ಪ್ರಾಪರ್ಟಿಗೆ ಏನಂತ ಕರಿತೀವಿ, ಮ್ಯಾಲಿಯಬಿಲಿಟಿ. ಮತ್ತು ಈ ಪ್ರಾಪರ್ಟಿ ಇರೋ ಅಂಥ ಸಬ್ಸ್ಟೆನ್ಸಸ್ಗೆ ನಾವು ಮ್ಯಾಲಿಯೇಬಲ್ ಅಂತ ಕರಿತೀವಿ. ಶೀಟ್ ಆಗೋ ಪ್ರಾಪರ್ಟಿಗೆ ಏನಂತ ಕರಿತೀವಿ, ಮ್ಯಾಲಿಯಬಿಲಿಟಿ. ಆ ರೀತಿ ಮ್ಯಾಲಿಯಬಿಲಿಟಿ ಇರೋ ಅಂತಹ ಸಬ್ಸ್ಟೆನ್ಸಸ್ಗೆ ಮ್ಯಾಲಿಯೇಬಲ್ ಅಂತ ಕರಿತೀವಿ. ಸೊ ಮೆಟಲ್ಸ್ ಆರ್ ಮ್ಯಾಲಿಯೇಬಲ್. ಸೊ ಹೊಡೆದ್ರೆ ತಿನ್ ಶೀಟ್ ಆಗುತ್ತೆ. ಆದರೆ ಇದಕ್ಕೂ ಎಕ್ಸೆಪ್ಷನ್ಸ್ ಇರ್ತಾವಲ್ವ. ಮರ್ಕ್ಯೂರಿನಿಂದ ಶೀಟ್ ಮಾಡ್ತೀರಾ, ಅದಾಗಲೇ ಲಿಕ್ವಿಡ್. ಸೋಡಿಯಂ, ಲಿಥಿಯಂ, ಪೊಟ್ಯಾಷಿಯಮ್ನೆಲ್ಲ ಶೀಟ್ ಮಾಡೋಕ್ಕಾಗಲ್ಲ, ಅದು ಸಾಫ್ಟ್ ಮೆಟಲ್ಸ್. ಸೊ ಹಾರ್ಡ್ ಮೆಟಲ್ಸ್ನ ನಾವು ಶೀಟ್ ಮಾಡ್ಬೋದು. ಆದರೆ ಅದರಲ್ಲೂ ಕೆಲವು ಇದ್ದಾವೆ. ಜಿಂಕ್ ಅಂತ ಕೇಳಿದ್ದೀರ, ಯು ಹ್ಯಾವ್ ಹರ್ಡ್ ಅಬೌಟ್ ಜಿಂಕ್. ಸೊ ಜಿಂಕ್ ಈಸ್ ಬ್ರಿಟ್ಟಲ್. ಜಿಂಕ್ ಈಸ್ ಬ್ರಿಟ್ಟಲ್. ಬ್ರಿಟಲ್ ಅಂದ್ರೇನು? ಹೊಡೆದ್ರೆ ಶೀಟ್ ಆಗೋ ಬದಲಾಗಿ ಪುಡಿ ಪುಡಿ ಆಗಿಬಿಡುತ್ತೆ. ಸೊ ಕೆಲವು ಮೆಟಲ್ಸ್ಗಳು ಮ್ಯಾಲಿಯಬಿಲಿಟಿ ಹೊಂದಿರಲ್ಲ, ಬಟ್ ಹೈಯೆಸ್ಟ್ ಮ್ಯಾಲಿಯಬಿಲಿಟಿ ಇರೋದು ಯಾರ್ಯಾರಿಗೆ ಗೊತ್ತಾ? ಯಾವ ಮೆಟಲ್ ಇದ್ದು? ಅಲ್ಯೂಮಿನಿಯಂ. ಇದನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ? ಟಿನ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ, ಅಂದರೆ ಕ್ಯಾನ್ಗಳನ್ನು. ಹಾಗೆ ಅಲ್ಯೂಮಿನಿಯಂನ ಕ್ಯಾನ್ಗಳಿಗೆ ಯೂಸ್ ಮಾಡ್ತೀವಿ, ಚಾಕ್ಲೇಟ್ ರ್ಯಾಪರ್ಸಿಗೆ ಯೂಸ್ ಮಾಡ್ತೀವಿ, ಐಟಮ್ಸ್ನ ಕವರ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ ಅಲ್ವಾ. ಪ್ಯಾಕ್ ಮಾಡಿಕೊಡ್ತಾರೆ ನಿಮಗೆ ಹೊರಗೆ ಹೋದರೆ, ರೋಡ್ ಸೈಡ್ ಫುಡ್ಡು ಅಥವಾ ಹೋಟೆಲ್ಸ್ಗಳಲ್ಲಿ ಈವನ್ ಕಬಾಬ್ ಸುತ್ತ ಕೊಡ್ತಾರೆ ಇಲ್ವಾ? ಹೌದು ತಾನೆ? ಯಾಕೆಂದರೆ ಮೆಟಲ್ಸು ತುಂಬ ಶೀಟ್ ಆಗುತ್ತವೆ, ತುಂಬ ತೆಳು ಶೀಟ್ ಆಗ್ಬೋದು ಮತ್ತು ಪ್ರೊಟೆಕ್ಟ್ ಮಾಡ್ತವೆ ಅಲ್ವಾ. ಇದ್ರ ಜೊತೆಗೆ ಸಿಲ್ವರ್ ಕೂಡ, ಗೋಲ್ಡ್ ಕೂಡ. ಆದರೆ ಗೋಲ್ಡನ್ನು ನಾವು ಸ್ವಲ್ಪ ಕಾಪರ್ ಮಿಕ್ಸ್ ಮಾಡ್ತೀವಿ, ಬಟ್ ಗೋಲ್ಡ್ ಕೂಡ ಮ್ಯಾಲಿಯೇಬಲ್, ಸಿಲ್ವರ್ ಕೂಡ ಮ್ಯಾಲಿಯೇಬಲ್. ಹಾಗಾಗಿ ಇವನ್ನ ಆರ್ನಮೆಂಟ್ಸ್ ಮಾಡೋದು ಈಸಿ. ಅಲ್ಯೂಮಿನಿಯಮ್ ಅಲ್ಲ, ಗೋಲ್ಡ್ ಸಿಲ್ವರ್ನ ಯಾಕೆ ಆರ್ನಮೆಂಟ್ಸ್ ಮಾಡ್ತೀವಿ ಅಂದರೆ ಅದನ್ನು ಆರಾಮಾಗಿ ಶೀಟ್ ಮಾಡ್ಬೋದು, ಶೀಟ್ ಮಾಡಿ ಕತ್ತರಿಸ್ಬೋದು. ಸೊ ಫೋರ್ತ್ ಪ್ರಾಪರ್ಟಿ ಏನಾಗಿತ್ತು? ಮೆಟಲ್ಸ್ ಮ್ಯಾಲಿಯೇಬಲ್ ಆಗಿರ್ತವೆ, ಅಂದರೆ ಅವನ್ನ ಹೊಡೆದು ಶೀಟ್ಸ್ ಮಾಡ್ಬೋದು. ಎಲ್ಲ ಮೆಟಲ್ಸ್ ಅಲ್ಲ, ಗೋಲ್ಡು ಸಿಲ್ವರು ಜಾಸ್ತಿ ಆಗುತ್ತೆ, ಅಲ್ಯೂಮಿನಿಯಂ ಕೂಡ ಜಾಸ್ತಿ ಆಗುತ್ತೆ, ಆದರೆ ಜಿಂಕು, ಸೋಡಿಯಂ, ಪೊಟ್ಯಾಷಿಯಮ್ ಅವು ಆಗೋದಿಲ್ಲ. ನೆಕ್ಸ್ಟ್ ಫಿಫ್ತ್ ಪ್ರಾಪರ್ಟಿ, ಮೆಟಲ್ಸ್ ಆರ್ ಡಕ್ಟೈಲ್. ಮೆಟಲ್ಸ್ ಆರ್ ಡಕ್ಟೈಲ್. ಮೆಟಲ್ಸ್ಗಳು ಡಕ್ಟೈಲಿಟಿ ಎಂಬ ಪ್ರಾಪರ್ಟಿನ ಹೊಂದಿರ್ತವೆ. ಸೊ ಏನಂತ ಹೇಳ್ಬೋದು? ಮೆಟಲ್ಸ್ ಆರ್ ಡಕ್ಟೈಲ್ ಅಥವಾ ಮೆಟಲ್ಸ್ ಹ್ಯಾವ್ ಅ ಪ್ರಾಪರ್ಟಿ ಕಾಲ್ಡ್ ಡಕ್ಟಿಲಿಟಿ. ಮೆಟಲ್ಸ್ಗಳು ಡಕ್ಟೈಲ್ ಆಗಿರ್ತವೆ ಅಥವಾ ಮೆಟಲ್ಸ್ಗಳಿಗೆ ಡಕ್ಟಿಲಿಟಿ ಎಂಬ ಒಂದು ಪ್ರಾಪರ್ಟಿ ಇರುತ್ತೆ. ಸೊ ಡಕ್ಟಿಲಿಟಿ ಅಂದ್ರೇನು? ಡಕ್ಟಿಲಿಟಿ ಈಸ್ ದ ಪ್ರಾಪರ್ಟಿ ಆಫ್ ಮೆಟಲ್ಸ್ ಟು ಬಿಕಮ್ ಥಿನ್ ವೈರ್ ವೆನ್ ವಿ ಡ್ರಾ ಇಟ್. ಮತ್ತೊಮ್ಮೆ ಹೇಳ್ತೀನಿ, ಮೆಟಲ್ಸ್ ಹ್ಯಾವ್ ಅ ಪ್ರಾಪರ್ಟಿ ಟು ಬಿಕಮ್ ಥಿನ್ ವೈರ್ ವೆನ್ ವಿ ಡ್ರಾ ಇಟ್. DRAW, ಡ್ರಾ ಅಂದರೆ ಬರೀ ಡ್ರಾಯಿಂಗ್ ಅಲ್ಲ, ಎಳೆಯೋದು, ಸ್ಟ್ರೆಚ್ ಅಂತ. ಇಲ್ಲಿ ಡ್ರಾ ಅಂದ್ರೇನು? ಸ್ಟ್ರೆಚ್ ಅಂತ. ಹಿಯರ್ ಡ್ರಾ ಮೀನ್ಸ್ ಸ್ಟ್ರೆಚಿಂಗ್ ಇಟ್. ಓಕೆ. ಸೊ ಮೆಟಲ್ಸ್ಗಳನ್ನ ನಾವು ಸ್ಟ್ರೆಚ್ ಮಾಡಿದ್ರೆ ಥಿನ್ ವಯರ್ ಆಗ್ತವೆ. ಸೊ ಈ ಪ್ರಾಪರ್ಟಿನ ಡಕ್ಟಿಲಿಟಿ ಅಂತ ಕರಿತೀವಿ. ಹಾಗೆ ಈ ಪ್ರಾಪರ್ಟಿನ ಹೊಂದಿರೋ ಸಬ್ಸ್ಟೆನ್ಸಸ್ಗೆ ಡಕ್ಟೈಲ್ ಅಂತ ಕರಿತೀವಿ.
ಸೊ ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ, ಮೆಟಲ್ಸ್ ಆರ್ ಡಕ್ಟೈಲ್. ದಟ್ ಮೀನ್ಸ್ ದೇ ಕ್ಯಾನ್ ಬಿ ಡ್ರಾನ್ ಇನ್ ಟು ವಯರ್ಸ್ ಬೈ ಸ್ಟ್ರೆಚಿಂಗ್. ಇಲ್ಲಿ ಎಕ್ಸಾಂಪಲ್ ನೋಡ್ಬೋದು, ಅಲ್ಯೂಮಿನಿಯಂ ವಯರ್ ನೋಡಿದ್ದೀರಾ, ಗೋಲ್ಡ್ ವಯರ್ ನೋಡಿದ್ದೀರಾ, ಕಾಪರ್ ವಯರ್ ನೋಡಿದ್ದೀರಾ. ಸೊ ಅಲ್ವಾ, ಕಾಪರ್ ವಯರ್, ಅಲ್ಯೂಮಿನಿಯಂ ವಯರ್ ಎಲ್ಲ ಎಲ್ಲಿ ಯೂಸ್ ಮಾಡ್ತೀವಿ? ಎಲೆಕ್ಟ್ರಿಕ್ ವಯರ್ಸ್ ಗೊತ್ತಲ್ವಾ? ಎಲೆಕ್ಟ್ರಿಕ್ ವಯರ್ಸಲ್ಲಿ ಅಲ್ಯೂಮಿನಿಯಂ ಯೂಸ್ ಮಾಡ್ತಾರೆ, ಸಿಲ್ವರ್ ಯೂಸ್ ಮಾಡ್ತಾರೆ ಅಲ್ವಾ. ಆದರೆ ಎಲ್ಲ ಮೆಟಲ್ಸು ಆಗಲ್ಲ. ಸೋಡಿಯಂ ಸಾಫ್ಟ್ ಮೆಟಲ್, ಅದು ಪೇಸ್ಟ್ ರೀತಿ ಆಗೋಗ್ಬಿಡುತ್ತೆ. ಮರ್ಕ್ಯುರಿ ಲಿಕ್ವಿಡ್, ಜಿಂಕ್ ಕೂಡ ಮುರಿದೋಗ್ಬಿಡುತ್ತೆ. ಪೊಟ್ಯಾಷಿಯಮ್, ಲಿಥಿಯಮ್ ಇವೆಲ್ಲ ನಾವು ಮಾಡೋಕ್ಕಾಗಲ್ಲ. ಆದರೆ ಕೆಲವುದನ್ನು ಜಾಸ್ತಿ ಮಾಡ್ಬೋದು. ಗೋಲ್ಡು, ಸಿಲ್ವರು, ಅಯನ್ ಕೂಡ, ಅಲ್ಯೂಮಿನಿಯಂ ಇವೆಲ್ಲವನ್ನು ನಾವು ವಯರ್ಸ್ ಮಾಡ್ಬೋದು. ಸೊ ಮೆಟಲ್ಸ್ ಆರ್ ಡಕ್ಟೈಲ್, that means they can be drawn into sheets. Okay, aluminum, silver, gold, copper, these are having higher ductility. But soft metals like sodium, potassium, lithium, and liquid metal like mercury, and brittle metal like zinc, brittle ಅಂದರೆ ಒಡೆದೋಗ್ಬಿಡುತ್ತೆ, ಇವೆಲ್ಲ ಅಷ್ಟೊಂದು ಡಕ್ಟಿಲಿಟಿ ಇರೋದಿಲ್ಲ. ನೆಕ್ಸ್ಟ್, ಸಿಕ್ಸ್ತ್ ಪ್ರಾಪರ್ಟಿ, metals have high melting and boiling points. Metals have high melting and boiling point. ಅಂದ್ರೇನು? ಮೆಟಲ್ಸ್ಗಳು ಬೇಗ ಮೆಲ್ಟ್ ಆಗಲ್ಲ, ತುಂಬ ಟೆಂಪರೇಚರ್ಗೆ ಹೀಟ್ ಮಾಡಬೇಕು. ಅವುಗಳ ಬಾಯ್ಲಿಂಗ್ ಪಾಯಿಂಟ್ ಅಂದರೆ ಟೆಂಪರೇಚರ್ ತುಂಬ ಜಾಸ್ತಿ. ನೀರು ಯಾವಾಗ ಬಾಯ್ಲ್ ಆಗುತ್ತೆ? ಪ್ಯೂರ್ ವಾಟರ್ 100 ಡಿಗ್ರಿ ಸೆಲ್ಸಿಯಸ್ ನಾರ್ಮಲ್ ಪ್ರೆಷರಲ್ಲಿ 100 ಡಿಗ್ರಿ ಸೆಲ್ಸಿಯಸ್ ಕೊಟ್ಟರೆ ಸಾಕು, ಅಷ್ಟು ಹೀಟ್ ಕೊಟ್ಟರೆ ಸಾಕು, ಬಾಯ್ಲ್ ಆಗಿಬಿಡುತ್ತೆ ವಾಟರ್. ಬಟ್ ಕೆಲವು ಮೆಟಲ್ಸ್ಗೆ ನೀವು 2500 ಡಿಗ್ರಿ ಸೆಲ್ಸಿಯಸ್ ಕೊಡಬೇಕಾಗುತ್ತೆ. ಅಯನ್ನಿಗೆ 1000 ಡಿಗ್ರಿ ಸೆಲ್ಸಿಯಸ್, 1400, 1300 ಟೈಪ್ ಆಫ್ ಅಯನ್ ಮೇಲೆ ಹೋಗುತ್ತೆ. ಓಕೆ, ಸೊ 1000 ಡಿಗ್ರಿ ಮೇಲೇ ಆಲ್ಮೋಸ್ಟ್ ಮೆಟಲ್ಸ್ಗಳು ಬಾಯ್ಲ್ ಆಗೋದು. ಅರ್ಥ ಆಗ್ತಿದೆಯಾ? ಯಾಕೆ ಅಷ್ಟು ಲೇಟಾಗಿ ಬಾಯ್ಲ್ ಆಗುತ್ತೆ ಅಂದರೆ, ಮೆಲ್ಟ್ ಆಗೋದೇ 1000 ಡಿಗ್ರಿಗೆ. ಕೆಲವು ಮೆಟಲ್ಸ್ ಅಯನ್ ಮೆಲ್ಟ್ ಆಗೋದೇ 850, 900, 1000 ಡಿಗ್ರಿ ಸೆಲ್ಸಿಯಸ್ಸಿಗೆ. ಮೆಲ್ಟ್ ಆದಮೇಲೆ ತಾನೇ ಬಾಯ್ಲ್ ಆಗೋದು. ಸೊ ಮೆಟಲ್ಸ್ ಮೆಲ್ಟ್ ಎಟ್ 1000 ಡಿಗ್ರಿ, ದೆನ್ ಬಾಯ್ಲಿಂಗ್ ಈಸ್ ಫಾರ್. ಮೆಲ್ಟ್ ಆಗೋದೇ 1000 ಡಿಗ್ರಿಲಾದರೆ ಬಾಯ್ಲ್ ಇನ್ಯಾವಾಗ? ಲೇಟ್ ಅಲ್ವಾ. ಸೊ ಮೆಟಲ್ಸ್ ಹ್ಯಾವ್ ಹೈ ಬಾಯ್ಲಿಂಗ್ ಆ್ಯಂಡ್ ಮೆಲ್ಟಿಂಗ್ ಪಾಯಿಂಟ್. ಮೆಟಲ್ಸ್ ಹ್ಯಾವ್ ಹೈ ಬಾಯ್ಲಿಂಗ್ ಆ್ಯಂಡ್ ಮೆಲ್ಟಿಂಗ್ ಪಾಯಿಂಟ್ ಅಂದರೆ, ಸೊ ಇಫ್ ಯು ಹ್ಯಾವ್ ಟು ಮೆಲ್ಟ್ ಆರ್ ಬಾಯ್ಲ್ ಮೆಟಲ್ಸ್, ವಿ ಹ್ಯಾವ್ ಟು ಸಪ್ಲೈ ಮೋರ್ ಹೀಟ್. ತುಂಬ ಟೆಂಪರೇಚರಲ್ಲಿ ಹೀಟ್ ಮಾಡಿದ್ರೆ ಮಾತ್ರ ಅವು ಮೆಲ್ಟ್ ಅಥವಾ ಬಾಯ್ಲ್ ಆಗ್ತವೆ. ಆದರೆ ಇಲ್ಲೂ ಕೂಡ ಎಕ್ಸೆಪ್ಷನ್ಸ್ ಇದೆ. ಬಟ್ ನಾಟ್ ಆಲ್ ಮೆಟಲ್ಸ್ ಹ್ಯಾವ್ ಹೈ ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್. ಸಾಫ್ಟ್ ಮೆಟಲ್ಸ್ ಗೊತ್ತಿದೆ ನಿಮಗೆ ಯಾವ್ಯಾವುದು? ಸೋಡಿಯಂ, ಪೊಟ್ಯಾಷಿಯಮ್, ಲಿಥಿಯಂ, ಆಲ್ಕಲಿ ಮೆಟಲ್ಸ್. ಸೋಡಿಯಂ, ಪೊಟ್ಯಾಷಿಯಮ್, ಲಿಥಿಯಂ ಇವುಗಳು ಸಾಫ್ಟ್ ಇರೋದ್ರಿಂದ ಬೇಗ ಮೆಲ್ಟ್ ಆಗ್ತವೆ. ಓಕೆ, ಅದ್ರ ಜೊತೆಗೆ ಹೀಟೇ ಮಾಡೋದು ಬೇಡ. ಕೆಲವು ಮೆಟಲ್ಸು ಆಗಲೇ ಮೆಲ್ಟ್ ಆಗೋಗಿದ್ದಾವೆ. ಯಾವುವು? ಮರ್ಕ್ಯೂರಿ ಆಗಲೇ ಲಿಕ್ವಿಡ್ ಇದೆ, ಮೆಲ್ಟ್ ಮಾಡೋದು ಬೇಡ, ಬರೀ ಬಾಯ್ಲ್. ಸೊ ಬೇಗ ಬಾಯ್ಲ್ ಆಗುತ್ತೆ ಮರ್ಕ್ಯೂರಿ. ಇನ್ನು ಕೆಲವು ಗಟ್ಟಿನೇ ಇರುತ್ತೆ ನೋಡಿ, ಎಷ್ಟು ಕಲ್ಲು ಥರ ಗಟ್ಟಿ ಇದೆ. ಇದು ಗ್ಯಾಲಿಯಂ, GALLIUM, ಗೇಲಿಯಂ ಅಥವಾ ಗ್ಯಾಲಿಯಂ ಅಂತ ಕರೀತಾರೆ. ಈ ಮೆಟಲ್ ಯಾವುದು? ಗೇಲಿಯಂ ಅಥವಾ ಗ್ಯಾಲಿಯಂ ಅಂತ ಕರೀತಾರೆ. ಇದೇ ರೀತಿ ಸೀಸಿಯಂ, CEASIUM, ಸೀಸಿಯಂ ಅಂತ ಒಂದು ಮೆಟಲ್ ಇರುತ್ತೆ. ಈ ಗ್ಯಾಲಿಯಂ ಅಥವಾ ಸೀಸಿಯಮ್ಮು ಗಟ್ಟಿನೇ ಇರುತ್ತೆ, ಬಟ್ ಕೈಗೆ ಹಿಡ್ಕೊಂಡ ತಕ್ಷಣ ಕರಗ್ಬಿಡ್ತಾವೆ. ವಾವ್, ವಾಟ್ ಎ ಮ್ಯಾಜಿಕ್ ಅನ್ಕೋಬೋದು. ಮ್ಯಾಜಿಕ್ ಏನೂ ಇಲ್ಲ. ನಮ್ಮ ಬಾಡಿ ಟೆಂಪರೇಚರ್ ಎಷ್ಟು? ಅವರ್ ಬಾಡೀಸ್ ನಾರ್ಮಲ್ ಟೆಂಪರೇಚರ್ ಇಸ್ 37 ಡಿಗ್ರಿ ಸೆಲ್ಸಿಯಸ್. ಹೌದಾ? ಅಷ್ಟು ಸಾಕು ಇವು ಮೆಲ್ಟ್ ಆಗೋಕ್ಕೆ. Even at the body's temperature, that is 37 degrees Celsius, these metals like gallium and cesium melt in our hand. ನಮ್ಮ ಕೈಯಲ್ಲಿ ಇದ್ದರೆ ಸಾಕು, ಕೈನ ಉಷ್ಣಾಂಶದಲ್ಲೇ ಅವು ಅಂದರೆ ಕೈನ ಟೆಂಪರೇಚರಲ್ಲೇ ಕರ್ಗೋಗ್ಬಿಡ್ತವೆ.
ದ ಮೆಲ್ಟ್ ಇನ್ ಅವರ್ ಹ್ಯಾಂಡ್ ಡ್ಯೂ ಟು ಅವರ್ ಬಾಡೀಸ್ ಟೆಂಪರೇಚರ್. ಅಂದರೆ ಏನು, ಅಷ್ಟು ಕಡಿಮೆ ಬಾಯ್ಲಿಂಗ್ ಪಾಯಿಂಟ್, ದಟ್ ಮೀನ್ಸ್ ದೇ ಹ್ಯಾವ್ ಮೆಲ್ಟಿಂಗ್ ಪಾಯಿಂಟ್, ದಟ್ ಮೀನ್ಸ್ ದೇ ಹ್ಯಾವ್ ಲೋ ಮೆಲ್ಟಿಂಗ್ ಪಾಯಿಂಟ್. ಅವುಗಳ ಮೆಲ್ಟಿಂಗ್ ಪಾಯಿಂಟ್ ಎಷ್ಟು ಕಡಿಮೆ ಅಂದರೆ ನಮ್ಮ ಕೈಯಲ್ಲೇ ಕರಗುತ್ತವೆ. ಸೊ ದೇ ಹ್ಯಾವ್ ವೆರಿ ಲೋ ಮೆಲ್ಟಿಂಗ್ ಪಾಯಿಂಟ್, ದಟ್ ಈಸ್ ದೇ ಈವನ್ ಮೆಲ್ಟ್ ಇನ್ ಅವರ್ ಹ್ಯಾಂಡ್ಸ್. ಹಂಗಂತ ಎಲ್ಲ ಮೆಟಲ್ಸ್ನ ಕೈಯಲ್ಲಿ ಇಟ್ಕೊಬೇಡಿ, ತೂತ ಹಾಕೋಗುತ್ತೆ. ಸೋಡಿಯಂನ ಕೈಯಲ್ಲಿ ಇಟ್ಕೊಂಡ್ರೆ ಕೆಳಗಿಂದ ಬೀಳುತ್ತೆ, ಮೂಳೆನೂ ಕರಗೋಗುತ್ತೆ, ಅಷ್ಟು ಸುಟ್ಟೋಗ್ಬಿಡುತ್ತೆ. ಸೊ ಸಿಕ್ಸ್ತ್ ಪ್ರಾಪರ್ಟಿಲಿ ಏನಂತ ಓದಿದ್ವಿ, ಮೆಟಲ್ಸ್ ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್, ಬಟ್ ದೆರ್ ಆರ್ ಸಮ್ ಮೆಟಲ್ಸ್ like soft metals and especially metals like gallium and cesium. These are very low point, such a low point that they even melt in our hands. Now let us see seventh property. Property number 7. Metals are good conductors of heat. Metals are good conductors of heat. ಅಂದರೆ ಏನು, ಮೆಟಲ್ಸ್ಗಳು ಹೀಟ್ನ ತಮ್ಮ ಒಂದು ಪಾರ್ಟಿಂದ ಇನ್ನೊಂದು ಪಾರ್ಟಿಗೆ ಕ್ಯಾರಿ ಮಾಡ್ತವೆ. ಇದು ಓದಿದ್ದೀರಾ ನೀವು. ಬೆಸ್ಟ್ ಕಂಡಕ್ಟರ್ಸ್ ಆರ್ ಸಿಲ್ವರ್ ಆ್ಯಂಡ್ ಕಾಪರ್. ಸಿಲ್ವರ್ ಮತ್ತು ಕಾಪರು ಬೆಸ್ಟ್ ಕಂಡಕ್ಟರ್. ನೀವು ಈ ಕಡೆ ಹೀಟ್ ಮಾಡಿದ್ರೆ ಆ ಕಡೆ ಆಲ್ಮೋಸ್ಟ್ ಅಷ್ಟು ಹೀಟ್ ಟ್ರಾನ್ಸ್ಫರ್ ಆಗುತ್ತೆ, ಲಾಸ್ ಕಡಿಮೆ. ಬಟ್ ಕೆಲವು ಮೆಟಲ್ಸಲ್ಲಿ ಏನಾಗುತ್ತೆ, ನೀವು ಈ ಕಡೆಯಿಂದ ಹೀಟ್ ಮಾಡಿದ್ರೆ ಆ ಕಡೆಗೆ ಹೋಗೋಷ್ಟೊತ್ತಿಗೆ ಹೀಟ್ ಕಡಿಮೆ ಆಗಿರುತ್ತೆ. ಸೊ ನೀವು ನೋಡಿದ್ದೀರಾ, ಮನೇಲಿ ಪಾತ್ರೆ ಕಾಯಕ್ಕಿಟ್ಟಿದ್ರೆ ಮೇಲ್ ಕೂಡ ಮುಟ್ಟೋಕ್ಕಾಗಲ್ಲ ಅಲ್ವಾ. ಸೊ ಸೌಟನ್ನ ಸಾಂಬಾರಲ್ಲದಿದ್ದರೆ ಈ ಕಡೆನೂ ಬಿಸಿ ಆಗುತ್ತೆ. ಸೊ ಸಿಲ್ವರ್ ಆ್ಯಂಡ್ ಕಾಪರ್ ಆರ್ ವೆರಿ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್. ಬಟ್ ಲೆಡ್ ಮತ್ತು ಮರ್ಕ್ಯೂರಿ, ಲೆಡ್ ಅನ್ನೋ ಒಂದು ಮೆಟಲ್, ನಿಮ್ಮ ಪೆನ್ಸಿಲ್ ಲೆಡ್ ಅಲ್ಲ, ಪೆನ್ಸಿಲ್ ಲೆಡ್ ಗ್ರಫೈಟ್, ಪೆನ್ಸಿಲ್ ಲೆಡ್ ಕಾರ್ಬನ್, ನಾನ್ ಮೆಟಲ್. ಅದು ನಿಮ್ಮ ಪೆನ್ಸಿಲಲ್ಲಿರೋ ಲೆಡ್ ಕಾರ್ಬನ್, ಅದು ನಾನ್ ಮೆಟಲ್, ಅದು ಲೆಡ್ ಅಲ್ಲ, ಸುಮ್ಮನೆ ಲೆಡ್ ಅಂತ ಕರಿತೀವಿ ಅಷ್ಟೆ. ಸೊ ಪುವರ್ ಕಂಡಕ್ಟರ್ಸ್ ಯಾವ್ಯಾವು, ಲೆಡ್ ಮತ್ತು ಮರ್ಕ್ಯೂರಿ. ಮರ್ಕ್ಯೂರಿ ಮೊದಲೇ ಲಿಕ್ವಿಡ್ಡು, ಅದು ಹೀಟ್ ಮಾಡಿದ್ರೆ ಎಕ್ಸ್ಪ್ಯಾಂಡ್ ಆಗುತ್ತೆ, ಕಂಡಕ್ಟ್ ಮಾಡಲ್ಲ. ಮರ್ಕ್ಯೂರಿನ ಹೀಟ್ ಮಾಡಿದ್ರೆ ಏನಾಗುತ್ತೆ, ಎಕ್ಸ್ಪ್ಯಾಂಡ್ ಆಗಿಬಿಡುತ್ತೆ. ಥರ್ಮಾಮೀಟರಲ್ಲಿ ನೋಡಿದ್ದೀರ ಅಲ್ವಾ, ಎಕ್ಸ್ಪ್ಯಾಂಡ್ ಆಗುತ್ತೆ ಹೀಟಿಗೆ, ಕಂಡಕ್ಟ್ ಮಾಡಲ್ಲ, ಹೀಟ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕೊಡಲ್ಲ. ಲೆಡ್ ಕೂಡ ಹೀಟ್ನ ಒಂದು ಕಡೆ ಇನ್ನೊಂದು ಕಡೆಗೆ ಅಷ್ಟು ಈಸಿಯಾಗಿ ಕೊಡಲ್ಲ. ಈ ಕಡೆ ಹೀಟ್ ಕೊಟ್ಟರೆ ಆ ಕಡೆ ಅಷ್ಟೊಂದು ಬಿಸಿ ಇರಲ್ಲ, ತಣ್ಣಗಾಗೋಗ್ಬಿಡುತ್ತೆ. ಸೊ ಮೆಟಲ್ಸ್ ಗುಡ್ ಕಂಡಕ್ಟರ್ಸ್ ಆಗಿರ್ತವೆ. ಅದರಲ್ಲಿ ತುಂಬ ಗುಡ್ ಕಂಡಕ್ಟರ್ಸ್ ಅಂದರೆ ಬೆಸ್ಟ್ ಕಂಡಕ್ಟರ್ಸ್ ಯಾವ್ಯಾವು, ಸಿಲ್ವರು, ಕಾಪರು, ಅಯನ್ ಕೂಡ ಬರುತ್ತೆ, ಅಲ್ಯೂಮಿನಿಯಂ ಕೂಡ ಬರುತ್ತೆ. ಆದರೆ ಪುವರ್ ಕಂಡಕ್ಟರ್ಸ್ ಯಾವುವು, ಲೆಡ್, ಮರ್ಕ್ಯೂರಿ, ಈ ರೀತಿ. ಇನ್ನು ಸೋಡಿಯಮ್ಮು, ಪೊಟ್ಯಾಷಿಯಮ್ನೆಲ್ಲ ಹೀಟೇ ಮಾಡೋಕ್ಕಾಗಲ್ಲ, ಯಾಕೆಂದರೆ ಹೀಟ್ ಹತ್ತಿರ ತೊಗೊಂಡೋದ್ರೆ ಸಾಕು ಬೆಂಕಿ ಎತ್ಕೊಂಡ್ಬಿಡುತ್ತೆ. ಸೊ ಅವು ಬರ್ನ್ ಆಗುತ್ತೆ, ಕಂಡಕ್ಟರ್ಸ್ ಅಲ್ವೇ ಅಲ್ಲ. ಸಾಫ್ಟ್ ಮೆಟಲ್ಸ್ನ ನೀವು ಯಾವಾಗಲೂ ಜ್ಞಾಪಕ ಇಟ್ಕೋಬೇಕು, ಅದು ಆಲ್ಮೋಸ್ಟ್ ಎಲ್ಲ ಕಡೆಗೆ ಎಕ್ಸೆಪ್ಷನ್ಸ್ ಆಗೇ ಬರ್ತವೆ. ಓಕೆ, ಇಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಕೊಟ್ಟಿದ್ದಾರೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ, ಅದೇ ಪಿಕ್ಚರ್ನ ಹಾಕಿದ್ದೀನಿ. ಬಟ್ ತುಂಬ ಕ್ಲಾರಿಟಿ ಇರಲ್ಲ, ಸೊ ಝೂಮ್ ಮಾಡಿದಾಗ ಬ್ಲರ್ ಆಗ್ಬೋದು. ವಾಯ್ಸ್ನ ಕೇಳಿಸ್ಕೊಳ್ಳಿ. ವೆನ್ ಐ ಝೂಮ್ ದಿಸ್ ಪಿಕ್ಚರ್ ಇಟ್ ಮೈಟ್ ಗೆಟ್ ಬ್ಲರ್ಡ್, ಸೊ ಪ್ಲೀಸ್ ಲಿಸನ್ ಕೇರ್ಫುಲಿ. ವಿ ಹ್ಯಾವ್ ಟೇಕನ್ ಅ ಕ್ಲ್ಯಾಂಪ್ ಸ್ಟ್ಯಾಂಡ್, ಒಂದು ಸ್ಟ್ಯಾಂಡು, ಅದರಲ್ಲಿ ಕ್ಲ್ಯಾಂಪ್ ಅಥವಾ ಕ್ಲಿಪ್ ರೀತಿ ಇರುತ್ತೆ. ಸೊ ಈ ಕ್ಲ್ಯಾಂಪಿಗೆ ಒಂದು ಅಲ್ಯೂಮಿನಿಯಮ್ಮು ಯಾವುದೋ ಒಂದು ಮೆಟಲ್ ಕಡ್ಡಿನ ಹಾಕಿದ್ದೀವಿ. ವಿ ಹ್ಯಾವ್ ಟೇಕನ್ ಅ ಕ್ಲ್ಯಾಂಪ್ ಸ್ಟ್ಯಾಂಡ್ ಆ್ಯಂಡ್ ವಿ ಹ್ಯಾವ್ ಫಿಕ್ಸಡ್ ಅ ಮೆಟಲ್ ರಾಡ್ ಆರ್ ಮೆಟಲ್ ವಯರ್. ಓಕೆ, ಒಂದು ಮೆಟಲ್ ವಯರ್ ಅಥವಾ ಮೆಟಲ್ ರಾಡ್ನ ಈ ಕ್ಲ್ಯಾಂಪ್ ಸ್ಟ್ಯಾಂಡಿಗೆ ಫಿಕ್ಸ್ ಮಾಡಿದ್ದೀವಿ. ಕಾಣಿಸ್ತಿದೆಯಾ, ಮೆಟಲ್ ವಯರ್ ಅಂತ ಬರೆದಿದ್ದಾರೆ. ಕ್ಯಾನ್ ಯು ಸಿ ದ ವರ್ಡ್ ಮೆಟಲ್ ವಯರ್ ವೇರ್ ಇಟ್ ಈಸ್ ಪಾಯಿಂಟಿಂಗ್? ಎಸ್, ಇಟ್ ಈಸ್ ಪಾಯಿಂಟಿಂಗ್ ಟು ಅ ಮೆಟಲ್ ವಯರ್. ಈ ಮೆಟಲ್ನ ತುದಿಗೆ, ಅಂದರೆ ಫ್ರೀ ಎಂಡ್ ಆಫ್ ದ ವಯರ್ನ ತುದಿಗೆ ಏನು ಮಾಡಿದ್ದೀವಿ, ಒಂದು ಪಿನ್ನನ್ನು ಅಂಟಿಸಿದ್ದೀವಿ. ಟು ದ ಫ್ರೀ ಎಂಡ್ ಆಫ್ ದ ಮೆಟಲ್ ವಯರ್ ವಿ ಹ್ಯಾವ್ ಫಿಕ್ಸಡ್ ಅ ಪೆನ್. ಹೇಗೆ ಫಿಕ್ಸ್ ಮಾಡಿದ್ದೀವಿ ಅಂದರೆ ವ್ಯಾಕ್ಸ್ ಹಚ್ಚಿದ್ದೀವಿ. ಯಾಕೆ ವ್ಯಾಕ್ಸ್ ಹಚ್ಚಿದ್ದೀವಿ ಅಂದರೆ ವ್ಯಾಕ್ಸ್ ಈಸ್ ಅ ಸಾಲಿಡ್ ಎಟ್ ರೂಮ್ ಟೆಂಪರೇಚರ್. ನಾರ್ಮಲ್ ಟೆಂಪರೇಚರಲ್ಲಿ ವ್ಯಾಕ್ಸ್ ಏನು ಸಾಲಿಡ್ ಅಲ್ವಾ,
ಮೇಣ, ವ್ಯಾಕ್ಸ್ ಅಂದರೆ ಮೇಣ. ಸೊ ವಿತ್ ದ ಹೆಲ್ಪ್ ಆಫ್ ವ್ಯಾಕ್ಸ್ ವಿ ಹ್ಯಾವ್ ಫಿಕ್ಸೆಡ್ ಅ ಪಿನ್ ಟು ದ ಎಂಡ್ ಆಫ್ ದ ವಯರ್. ಈಗ ಏನು ಮಾಡ್ತೀವಿ, ಒಂದು ಬರ್ನರ್ನ ಹೆಲ್ಪಿಂದ, ವಿತ್ ದ ಹೆಲ್ಪ್ ಆಫ್ ಬರ್ನರ್ ವಿ ಆರ್ ಹೀಟಿಂಗ್ ಒನ್ ಎಂಡ್ ಆಫ್ ದ ಮೆಟಲ್ ವಯರ್. ಇನ್ನೊಂದು ಬದಿ ಅಂದರೆ ಪಿನ್ ಹಾಕಿರ್ತೀವಲ್ಲ ಆ ಬದಿಯಲ್ಲ, ಇನ್ನೊಂದು ಎಂಡ್. ಸೊ ವಿತ್ ದ ಹೆಲ್ಪ್ ಆಫ್ ದ ಬನ್ಸನ್ ಬರ್ನರ್ ವಿ ಆರ್ ಸಪ್ಲೈಯಿಂಗ್ ಹೀಟ್ ಟು ದ ಮೆಟಲ್ ವಯರ್. ಈ ಮೆಟಲ್ ವಯರಿಗೆ ಹೀಟ್ ಕೊಡ್ತಾ ಇದ್ದೀವಿ, ಅಂದರೆ ಹೀಟ್ ಮಾಡ್ತಾ ಇದ್ದೀವಿ ಮೆಟಲ್ ವಯರ್ನ. ಅಕಸ್ಮಾತ್ ಇದು ಗುಡ್ ಕಂಡಕ್ಟರ್ ಆಗಿದ್ರೆ ಏನಾಗುತ್ತೆ, ಇಫ್ ದ ಮೆಟಲ್ ಇಸ್ ಅ ಗುಡ್ ಕಂಡಕ್ಟರ್, ಇಫ್ ದ ಮೆಟಲ್ ಇಸ್ ಅ ಗುಡ್ ಕಂಡಕ್ಟರ್, ಮೆಟಲ್ ವಿಲ್ ನಾಟ್ ಮೆಲ್ಟ್, ಮೆಟಲ್ ಮೆಲ್ಟ್ ಆಗಲ್ಲ, ಬಟ್ ಇಟ್ ಕ್ಯಾರೀಸ್ ದ ಹೀಟ್ ಫ್ರಮ್ ಒನ್ ಎಂಡ್ ಟು ದ ಅದರ್ ಎಂಡ್. ಸೊ ಅದೇನಾದ್ರು ಗುಡ್ ಕಂಡಕ್ಟರ್ ಆಗಿದ್ದರೆ ಒನ್ ಎಂಡಿಂದ ಇನ್ನೊಂದು ಎಂಡಿಗೆ ಹೀಟ್ನ ತೊಗೊಂಡೋಗುತ್ತೆ. ಸೊ ಹಾಗಾಗಿ ಏನಾಗಬೇಕು, ವ್ಯಾಕ್ಸ್ ಕರ್ಗಿ ಪಿನ್ ಬಿದ್ದೋಗ್ಬಿಡ್ಬೇಕು. ಇಫ್ ಮೆಟಲ್ ಇಸ್ ಅ ಗುಡ್ ಕಂಡಕ್ಟರ್, the metal transfers the heat from one end to other end where the wax is present and the wax melts causing the pin to fall down. ಸೊ ವ್ಯಾಕ್ಸ್ ಕರ್ಗೋದ್ರಿಂದ ಪಿನ್ ಬಿದ್ದೋಗ್ಬೇಕಲ್ವಾ, ಸೊ ಹಾಗೇ ಆಗುತ್ತೆ. ಸೊ in this experiment also wax melts in few seconds itself and the pin falls down. This proves that the metal wire like aluminum, iron, copper, any metal wire, they are good conductors, so they carry the heat from one part to another part. So this proves that metals are good conductors of heat. Exam ಅಲ್ಲಿ ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ ಆಫ್ ಹೀಟನ್ನ ಪ್ರೂವ್ ಮಾಡಿ, ಪ್ರೂವ್ ದಟ್ ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ ಆಫ್ ಹೀಟ್ ಅಂತ ಕೇಳಿದರೆ ಈ ಡಯಾಗ್ರಾಮ್ನ ಬರೆದು ಎಕ್ಸ್ಪ್ಲೈನ್ ಮಾಡಬೇಕು. ಅಲ್ಯೂಮಿನಿಯಂ, ಕಾಪರ್, ಅಯನ್ ಯಾವುದೇ ತೊಗೋಬೋದು, ಬಟ್ ಸೋಡಿಯಮು, ಪೊಟ್ಯಾಷಿಯಮು, ಮರ್ಕ್ಯುರಿ ಎಲ್ಲ ತೊಗೋಬೇಡಿ. ಸೊ ಸೆವೆಂತ್ ಪ್ರಾಪರ್ಟಿ ಏನು, ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್. ಸಮ್ ಆರ್ ಗುಡ್ ಕಂಡಕ್ಟರ್, ಸಮ್ ಆರ್ ಬ್ಯಾಡ್ ಕಂಡಕ್ಟರ್ ಅಲ್ಲ, ಪುವರ್ ಕಂಡಕ್ಟರ್ ಅಂತ ಕರಿತೀವಿ, ಬ್ಯಾಡ್ ಅಂತ ಕರೆಯಲ್ಲ, ಪುವರ್ ಕಂಡಕ್ಟರ್ಸ್ ಅಂತ. ಕಂಡಕ್ಟ್ ಮಾಡ್ತವೆ ಬಟ್ ಅಷ್ಟಾಗಿ ಅಲ್ಲ ಕೆಲವು, ಯಾವುದು ಸೋಡಿಯಂ, ಪೊಟ್ಯಾಷಿಯಮ್, ಮರ್ಕ್ಯುರಿ ಇವೆಲ್ಲ. ಸೊ ಎಕ್ಸ್ಪೆರಿಮೆಂಟ್ ಮೂಲಕ ನೀವು ಪ್ರೂವ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಪ್ರಾಪರ್ಟೀಸ್ನ ನೋಡೋಣ. ಇವು ಕೊನೆಯ ಎರಡು ಪ್ರಾಪರ್ಟಿ. ಓಕೆ, ಲೆಟ್ ಅಸ್ ಸಿ ಏಯ್ತ್ ಪ್ರಾಪರ್ಟಿ. ಐ ಥಿಂಕ್ ಏಯ್ತ್. Metals are good conductors of electricity. Metals are good conductors of electricity. ಕೇವಲ ಹೀಟ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಫರ್ ಮಾಡಲ್ಲ ಅವು, ಎಲೆಕ್ಟ್ರಿಸಿಟಿನೂ ಕೂಡ, ಅಂದರೆ ಚಾರ್ಜ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಫರ್ ಮಾಡ್ತವೆ. ದಟ್ ಮೀನ್ಸ್ ಮೆಟಲ್ಸ್ ಅಲೋ ಚಾರ್ಜ್ ಟು ಪಾಸ್ ಫ್ರಮ್ ಒನ್ ಎಂಡ್ ಟು ಅನದರ್ ಎಂಡ್. ಫ್ಲೋ ಆಫ್ ಚಾರ್ಜಸ್ನೇ ನಾವು ಕರೆಂಟ್ ಅನ್ನೋದಲ್ವಾ, ಅಥವಾ ಎಲೆಕ್ಟ್ರಿಸಿಟಿ ಅಂದರೆ ಫ್ಲೋ ಆಫ್ ಚಾರ್ಜಸ್ ಇರುತ್ತೆ ಅಲ್ವಾ. ಸೊ ಫ್ಲೋ ಆಫ್ ಚಾರ್ಜಸ್ ಅಂದರೆ ಅಲೋ ಮಾಡಬೇಕು. ಸೊ ದ ಮೆಟಲ್ಸ್ ವಿಚ್ ಅಲೋ ಎಲೆಕ್ಟ್ರಿಸಿಟಿ ಟು ಪಾಸ್ ಫ್ರಮ್ ಒನ್ ಎಂಡ್ ಟು ಅನದರ್ ಎಂಡ್, ದೇ ಆರ್ ಕಾಲ್ಡ್ ಗುಡ್ ಕಂಡಕ್ಟರ್ಸ್. ಆದರೆ ಕೆಲವು ಮೆಟಲ್ಸ್ ಆರ್ ಪುವರ್ ಕಂಡಕ್ಟರ್ಸ್, ಬಟ್ ದೆರ್ ಆರ್ ಸಮ್ ಮೆಟಲ್ಸ್ ವಿಚ್ ಡಸ್ ನಾಟ್ ಅಲೋ ಮಚ್ ಎಲೆಕ್ಟ್ರಿಸಿಟಿ ಟು ಪಾಸ್ ಥ್ರೂ ಇಟ್ ಈಸಿಲಿ. ಈಸಿಯಾಗಿ ಪಾಸ್ ಮಾಡೋಕ್ಕೆ ಬಿಡಲ್ಲ, ಅವನ್ನ ನಾವು ಪುವರ್ ಕಂಡಕ್ಟರ್ಸ್ ಅಂತೀವಿ. ಈಸಿಯಾಗಿ ಪಾಸ್ ಆಗಕ್ಕೆ ಬಿಟ್ಟರೆ ಗುಡ್ ಕಂಡಕ್ಟರ್ಸ್ ಅಂತೀವಿ. ಸೊ ಈಸಿಯಾಗಿ ಬಿಡಲಿಲ್ಲ ಅಂದರೆ ಬ್ಯಾಡ್ ಕಂಡಕ್ಟರ್ಸ್ ಅಂತೀವಿ, ಅಥವಾ ಪುವರ್ ಕಂಡಕ್ಟರ್ಸ್. ಬ್ಯಾಡ್ ಅಲ್ಲ, ಪುವರ್ ಅಂತ ಯೂಸ್ ಮಾಡಬೇಕು. ಸೊ ಇಫ್ ಅ ಮೆಟಲ್ ಅಲೋಸ್ ದ ಎಲೆಕ್ಟ್ರಿಸಿಟಿ ಟು ಪಾಸ್ ಥ್ರೂ ದೆಮ್ ವೆರಿ ಈಸಿಲಿ, ದೇ ಆರ್ ಕಾಲ್ಡ್ ಗುಡ್ ಕಂಡಕ್ಟರ್ಸ್. ಬಟ್ ಇಫ್ ದೇ ವಿಲ್ ನಾಟ್ ಅಲೋ ಎಲೆಕ್ಟ್ರಿಸಿಟಿ ಟು ಪಾಸ್ ಥ್ರೂ ದೆಮ್ ಈಸಿಲಿ, ದೇ ಆರ್ ಕಾಲ್ಡ್ ಪುವರ್ ಕಂಡಕ್ಟರ್ಸ್. ಬೆಸ್ಟ್ ಕಂಡಕ್ಟರ್ಸ್ ಅಥವಾ ವೆರಿ ಗುಡ್ ಕಂಡಕ್ಟರ್ಸ್ ಯಾವುವು? ಸಿಲ್ವರ್, ಕಾಪರ್. ಅದಕ್ಕೆ ಸಿಲ್ವರ್ನ ಎಲೆಕ್ಟ್ರಿಕ್ ವೈರ್ಸಲ್ಲಿ ಯೂಸ್ ಮಾಡ್ತಿದ್ರು. ಓಕೆ, ಈಗಲೂ ಕೂಡ ಎಲೆಕ್ಟ್ರಿಕ್ ಕಂಬದೊಳಗೆ ಸ್ವಲ್ಪ ಪ್ರಮಾಣ ಅದು ಎಲೆಕ್ಟ್ರಿಕ್ ವೈರ್ಸ್ ಇರುತ್ತಲ್ಲ, ಅದರಲ್ಲಿ ಸಿಲ್ವರ್ ಹಾಕಿರ್ತಾರೆ, ಅದಕ್ಕೆ ಕಾಸ್ಟ್ಲಿ. ಸೊ ಸಿಲ್ವರ್ ಕೋಟ್ ಮಾಡ್ತಾರೆ, ಸಿಲ್ವರ್ನೇ ಯೂಸ್ ಮಾಡಲ್ಲ. ಬಟ್ ಸಿಲ್ವರ್ ಇಸ್ ಒನ್ ಆಫ್ ದ ಬೆಸ್ಟ್ ಕಂಡಕ್ಟರ್ಸ್. ಸೊ ಸಿಲ್ವರ್ ಬೆಸ್ಟ್ ಕಂಡಕ್ಟರ್ಸ್. ಹಾಗಾಗಿ ಹಳೇ ಟಿ ವಿಗಳು, ಹಳೇ ಇನ್ಸ್ಟ್ರೂಮೆಂಟ್ಸು ತುಂಬ ಕಾಸ್ಟ್ಲಿ ಇದ್ವು. ಈಗೆಲ್ಲ ಈಸಿಯಾಗಿ ಸಿಗುತ್ತೆ ಎಲ್ಲವೂ ಅಲ್ವಾ. ಸೊ ಯಾಕೆ ತುಂಬ ಕಾಸ್ಟ್ಲಿ ಇದ್ರು ಅಂದರೆ ಬರೀ ಪ್ಯೂರ್ ಸಿಲ್ವರ್ನ ಯೂಸ್ ಮಾಡ್ತಿದ್ರು. ಈಗ ಕೋಟೆಡ್ ಯೂಸ್ ಮಾಡಿಬಿಡ್ತಾರೆ, ಅಲ್ಯೂಮಿನಿಯಂ, ಗಿನಿಯಮ್. ಅದಕ್ಕೆ 10 ವರ್ಷ ಯಾವ ಇನ್ಸ್ಟ್ರೂಮೆಂಟ್ಸು ಬರೋಲ್ಲ. ಓಕೆ,
ಮುಂಚೆ ಎಲ್ಲ ನಮ್ಮ ಮನೇಲಿ ಟಿ ವಿ ಎಲ್ಲ ಇರ್ತಿತ್ತು, 25 ವರ್ಷ 30 ವರ್ಷ ಎಲ್ಲ ಬಂತು. ಆದರೆ ಈಗ ಏನಾಗುತ್ತೆ, 10 ವರ್ಷಕ್ಕೆ ಏನೇನೋ ಪ್ರಾಬ್ಲಮ್ಸ್ ಬರುತ್ತೆ, ಹೊಸದು ತೊಗೊಂಡ್ಬಿಡ್ತೀವಿ ಅಲ್ವಾ. ಯಾಕೆ ಅಂದರೆ ಮುಂಚೆ ಸಿಲ್ವರ್ನ ಯೂಸ್ ಮಾಡ್ತಿದ್ರು ಎಲ್ಲ ಎಲೆಕ್ಟ್ರಿಕಲ್ ಡಿವೈಸಸ್ಸಲ್ಲಿ, ಹಾಗಾಗಿ ಅವು ತುಂಬ ಬಾಳಿಕೆ ಬರ್ತಿದ್ವು. ಕಾಪರ್ ಕೂಡ, ಸೊ ಕಾಪರ್, ಅಲ್ಯೂಮಿನಿಯಂ, ಸಿಲ್ವರ್ ಇವೆಲ್ಲವನ್ನೂ ಯೂಸ್ ಮಾಡ್ತೀವಿ. ಅಯನ್ ಕೂಡ ಗುಡ್ ಕಂಡಕ್ಟರ್, ಬಟ್ ಅದನ್ನು ರಸ್ಟ್ ಆಗುತ್ತೆ ಅಂತ ಯೂಸ್ ಮಾಡಲ್ಲ. ಸೊ ಸಿಲ್ವರ್ ಆ್ಯಂಡ್ ಕಾಪರ್ ಆರ್ ಗುಡ್ ಕಂಡಕ್ಟರ್ಸ್. ಹಾಗಾದರೆ ಪುವರ್ ಕಂಡಕ್ಟರ್ಸ್ನ ಏನಂತ ಕರೀತಾರೆ? ರೆಸಿಸ್ಟರ್ಸ್ ಅಂತ ಕರೀತಾರೆ. ಪುವರ್ ಕಂಡಕ್ಟರ್ಸ್ನ ರೆಸಿಸ್ಟರ್ಸ್ ಅಂದರೆ ಏನು? ವಾಟ್ ಆರ್ ರೆಸಿಸ್ಟರ್ಸ್? They are poor conductors of electricity. They do not allow the electricity to pass through them easily. That means they resist the flow. ರೆಸಿಸ್ಟೆನ್ಸ್ ಕೊಡ್ತವೆ ಅಂದರೆ ನಾನು ಪಾಸ್ ಮಾಡಲ್ಲ ಕರೆಂಟನ್ನ, ಓ ಕರೆಂಟ್ ನೀನು ನನ್ನ ಮೂಲಕ ಪಾಸ್ ಆಗಬೇಡ ಅಂದರೆ ತಡೆ ಹಿಡಿತವೆ. ಕರೆಂಟ್ ಪಾಸ್ ಆಗುತ್ತೆ ಆದರೆ ಈಸಿಯಾಗಿ ಆಗಲ್ಲ. ಯಾವುದು ಗೊತ್ತಾ? ವಿಚ್ ಇಸ್ ದ ಎಕ್ಸಾಂಪಲ್ ಫಾರ್ ಪುವರ್ ಕಂಡಕ್ಟರ್ ಆರ್ ರೆಸಿಸ್ಟರ್? ಟಂಗ್ಸ್ಟನ್. ಯಾವುದು? ಟಂಗ್ಸ್ಟನ್. ಟಂಗ್ಸ್ಟನ್ ಫಿಲಮೆಂಟ್ ಕೇಳಿದ್ದೀರಲ್ವ ಬಲ್ಬ್ ಒಳಗೆ? ನಾನು ಹಿಂಗೆ ಹೇಳಿದ ತಕ್ಷಣ ನೀವು ನಗ್ಬೋದು, ಸರ್ ಎಲೆಕ್ಟ್ರಿಕ್ ಬಲ್ಬ್ ಒಳಗೆ ಟಂಗ್ಸ್ಟನ್ ಇದೆ, ಅದು ಬೆಸ್ಟ್ ಕಂಡಕ್ಟರ್ ಇರಬೇಕು, ನೀವೇನು ಪುವರ್ ಕಂಡಕ್ಟರ್ ಅಂತೀರಾ? ಇಮ್ಯಾಜಿನ್ ಅಯನ್ ಅಥವಾ ಕಾಪರ್ ಆರ್ ಸಿಲ್ವರ್ ಇತ್ತು ಅಂದ್ಕೊಳ್ಳೋಣ. ಇಮ್ಯಾಜಿನ್ ದೆರ್ ವಾಸ್ ಸಿಲ್ವರ್ ಆರ್ ಅಯನ್ ಆರ್ ಕಾಪರ್ ಇನ್ ದ ಎಲೆಕ್ಟ್ರಿಕಲ್ ಬಲ್ಬ್. ವಾಟ್ ವುಡ್ ಹ್ಯಾಪನ್? ದೇ ಆರ್ ವೆರಿ ಗುಡ್ ಕಂಡಕ್ಟರ್, ಸೊ ಎಲೆಕ್ಟ್ರಿಸಿಟಿ ಶುಡ್ ಪಾಸ್ ಥ್ರೂ ದಮ್ ವೆರಿ ಕ್ವಿಕ್ಲಿ. ಕಣ್ಣು ಮಿಟುಕ್ಸೋದ್ರೊಳಗೆ ವಿತಿನ್ ಮೈಕ್ರೋ ಸೆಕೆಂಡ್ಸ್ ದ ಕರೆಂಟ್ ವುಡ್ ಹ್ಯಾವ್ ಪಾಸ್ಡ್ ಥ್ರೂ ದ ಫಿಲಮೆಂಟ್ ಅಲ್ವಾ. ಹಿಂಗೆ ಹೋಗಿ ಚಕ್ ಅಂತ ಪಾಸ್ ಆಗಿಬಿಡುತ್ತೆ. ಏನಾರೋ ಹೊಳೆಯುತ್ತಾ? ಇಲ್ಲ, ಯಾವುದೇ ಕಾರಣಕ್ಕೂ ಹೊಳೆಯಲ್ಲ. ಹಾಗಾಗಿ ಏನು, ನಾವು ಸಿಲ್ವರ್ನೆಲ್ಲ ಯೂಸ್ ಮಾಡಲ್ಲ. ಬೇಗ ಪಾಸ್ ಆಗಬಾರ್ದು. ಬೇಗ ಪಾಸ್ ಆದರೆ ಏನಾಗುತ್ತೆ? ಕೆಂಪುಗೂ ಆಗಲ್ಲ, ಹೊಳೆಯೋದು ಇಲ್ಲ. ಇಫ್ ದ ಎಲೆಕ್ಟ್ರಿಸಿಟಿ ಪಾಸಸ್ ಥ್ರೂ ದ ಫಿಲಮೆಂಟ್ ವೆರಿ ಕ್ವಿಕ್ಲಿ, ಇಟ್ ಡಸ್ ನಾಟ್ ಗ್ಲೋ. ಸೊ ವೆನ್ ವಿ ಯೂಸ್ ಟಂಗ್ಸ್ಟನ್, ಟಂಗ್ಸ್ಟನ್ ಡಸ್ ನಾಟ್ ಅಲೋ ದ ಎಲೆಕ್ಟ್ರಿಸಿಟಿ ಟು ಪಾಸ್ ಥ್ರೂ ಇಟ್ ಈಸಿಲಿ. ಸೊ ಎಲೆಕ್ಟ್ರಿಸಿಟಿ ಪಾಸಸ್ ಥ್ರೂ ಇಟ್ ವೆರಿ ಸ್ಲೋಲಿ. ವೆನ್ ಇಟ್ ಪಾಸಸ್ ಥ್ರೂ ದ ಫಿಲಮೆಂಟ್ ವೆರಿ ಸ್ಲೋಲಿ, ದ ಫಿಲಮೆಂಟ್ ಹೀಟ್ಸ್. ಫಿಲಮೆಂಟ್ ಏನಾಗುತ್ತೆ? ಕೆಂಪುಗೆ ಹೀಟ್ ಆಗುತ್ತೆ. ಸೊ ಹೀಗೆ ಹೀಟ್ ಆದಾಗ ಏನಾಗುತ್ತೆ? ಸುತ್ತ ಇರೋ ಗಾಳಿ, ಅಲ್ಲಿ ಗ್ಯಾಸಸ್ ಇರುತ್ತಲ್ವ ಬಲ್ಬ್ ಒಳಗೆ, ಅದು ಗ್ಲೋ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಟಂಗ್ಸ್ಟನ್ ಈಸ್ ಅ ರೆಸಿಸ್ಟರ್, ಸೊ ಇಟ್ ಗ್ಲೋಸ್ ವೆನ್ ದ ಎಲೆಕ್ಟ್ರಿಸಿಟಿ ಪಾಸ್ ಥ್ರೂ ಇಟ್. ಸೊ ದಟ್ಸ್ ಹೌ ದ ಬಲ್ಬ್ ಗ್ಲೋಸ್, ಬಲ್ಬ್ ಲೈಟ್ಸ್. ಓಕೆ, ಸೊ ನೆಕ್ಸ್ಟ್ ಪ್ರಾಪರ್ಟಿಗೆ ಹೋಗೋಣ. 9ನೇ ಪ್ರಾಪರ್ಟಿ, ಮೆಟಲ್ಸ್ ಆರ್ ಸೊನೋರಸ್. ಮೆಟಲ್ಸ್ ಆರ್ ಸೊನೋರಸ್ ಅಂದರೆ ಮೆಟಲ್ಸ್ಗಳಿಗೆ ಸೊನೋರಿಟಿ ಅನ್ನೋ ಪ್ರಾಪರ್ಟಿ ಇರುತ್ತೆ, ಅಥವಾ ಮೆಟಲ್ಸ್ಗಳು ಸೊನೋರಸ್ ಆಗಿರ್ತವೆ. ಸೊನೋರಸ್ ಅಂದರೆ ಏನು? ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಿಮ್ಮ ಜಾಬಲ್ಲಿ ಒಂದಿಷ್ಟು ಕಾಯಿನ್ಸ್ ಇತ್ತು ಅಂದ್ಕೊಳ್ಳಿ. ಕಾಯಿನ್ಸ್ ಇತ್ತು, ನಾಣ್ಯಗಳು, ದುಡ್ಡು ಕಾಯಿನ್ಸ್ ಇರುತ್ತೆ ಅಂದ್ಕೊಳ್ಳಿ. ಸೊ ನೀವು ಸ್ವಲ್ಪ ಓಡಾಡಿದ್ರೆ ಏನಾಗುತ್ತೆ? ಜಲ್ 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 ಅಂತ ಸೌಂಡ್ ಬರುತ್ತೆ. ಅಥವಾ ಯಾರು ಗೆಜ್ಜೆ ಹಾಕಿದ್ರೆ ಸೌಂಡ್ ಬರುತ್ತೆ ಅಲ್ವಾ. ಇಲ್ಲ ಒಂದೆರಡು ಚಮಚನೋ ಲೋಟಗಳು ಒಟ್ಟಿಗೆ ಕ್ರ್ಯಾಶ್ ಆದಾಗ ಏನಾಗುತ್ತೆ? ಸೌಂಡ್ ಬರುತ್ತೆ. ಮತ್ತು ಅಡುಗೆ ಮನೇಲಿ ಏನಾರೋ ತಟ್ಟೆನೋ ಏನಾರೋ ಲೋಟೋ ಬೀಳಿಸಿದ್ರೆ ಅಮ್ಮ ಅಪ್ಪ ಹೆಂಗೆ ಕೂಗ್ತಾರಲ್ವ ಹೊರಗಿಂದ. ಯಾಕೆಂದರೆ ಅವು ಆ ಥರ ಸೌಂಡ್ ಮಾಡ್ತವೆ, ವೈಬ್ರೇಟಿಂಗ್ ಸೌಂಡ್. ಆ ಸೌಂಡ್ ತುಂಬ ದೂರಕ್ಕೆ ಕೇಳಿಸುತ್ತೆ, ಬರೀ ಢಡ್ ಅಂತ ಕೇಳಲ್ಲ, ಝಣ್ ಒಂಥರ ಅದು ವೈಬ್ರೇಟ್ ಆಗ್ತಾನೇ ಇರುತ್ತೆ. ಸೊನೋರಸ್ ಅಂದರೆ ಸೋನಿಕ್ ವೇವ್ಸ್ ಅಂತ ಒಂದು ವೇವ್ಸ್ ಇದ್ದಾವೆ, ಅದು ತುಂಬ ದೂರಕ್ಕೆ ವೈಬ್ರೇಟ್ ಆಗ್ತಾ ಹೋಗ್ತವೆ, ಆ ರೀತಿ ಕೇಳುತ್ತೆ ಅಂತ ಅಷ್ಟೆ. ಸೊನೋರಸ್ ಅಂದರೆ ಏನೂ ಇಲ್ಲ, ಮೆಟಲ್ಸ್ಗಳು ಒಂದಕ್ಕೊಂದು ಟಚ್ ಆದಾಗ, ವೆನ್ ಮೆಟಲ್ಸ್ ಹಿಟ್ ಈಚ್ ಅದರ್ ದೆ ಪ್ರೊಡ್ಯೂಸ್ ಅ ವೈಬ್ರೇಟಿಂಗ್ ಸೌಂಡ್ ಕಾಲ್ಡ್ ಸೊನೋರಸ್ ಸೌಂಡ್. ಅದೇ ನೀವು ಎರಡು ಕಲ್ಲು ಇಟ್ಕೊಂಡ್ರೆ ಆ ಥರ ಸೌಂಡ್ ಬರಲ್ಲ, ಢಡ್ ಅಂತ ಸೌಂಡ್ ಬರುತ್ತೆ ಕಲ್ಲು ಹೊಡೆದ್ರೆ. ಓಕೆ, when metals hit each other they produce a vibrating sound which can be heard for longer time. ತುಂಬ ಹೊತ್ತು ಗುಯ್ ಅಂತ ಇರುತ್ತೆ ಆ ಸೌಂಡು ಅಲ್ವಾ. ಸೊ ದಟ್ ಈಸ್ ಕಾಲ್ಡ್ ಸೊನೋರಸ್ ಸೌಂಡ್. ಒಂದು ಮೆಟಲ್ಸ್ನ ನೀವು ಇನ್ನೊಂದು ಮೆಟಲಿಂದ ಅಥವಾ ಯಾವುದರಿಂದನೇ ಹೊಡೆದ್ರೆ ಯಾವ ಸೌಂಡ್ ಬರುತ್ತೆ? ಸೊನೋರಸ್ ಸೌಂಡ್ ಬರುತ್ತೆ. ಬಟ್ ಸಾಫ್ಟ್ ಮೆಟಲ್ಸ್ನ ತೊಗೋಬಾರ್ದು. ಸೋಡಿಯಂ, ಪೊಟ್ಯಾಷಿಯಮ್, ಲಿಥಿಯಮ್, ಆಲ್ಕಲಿ ಮೆಟಲ್ಸ್ಗಳು ಮತ್ತು ಮರ್ಕ್ಯೂರಿ, ಗೇಲಿಯಮ್ ಇಂಥವನ್ನೆಲ್ಲ ತೊಗೊಂಡು ಹೊಡೆದ್ರೆ ಪಚಕ್ ಅನ್ನುತ್ತಷ್ಟೇ,
ಬೆಣ್ಣೆ ಥರ ಹಾರುತ್ತೆ. ಸೊ ಅವುಗಳನ್ನು ತೊಗೋಬಾರ್ದು. ಹಾರ್ಡ್ ಮೆಟಲ್ಸ್ನ ತೊಗೊಂಡ್ರೆ ಸೊನೋರಸ್ ಪ್ರಾಪರ್ಟಿ ಇರುತ್ತೆ. ಇದಿಷ್ಟು ಮೆಟಲ್ನ ಪ್ರಾಪರ್ಟಿಗಳಾಯಿತು. ಸೊ ಈಗ ನಾನ್ ಮೆಟಲ್ಸ್ ಪ್ರಾಪರ್ಟಿನ ನೋಡೋ ಮುಂಚೆ ಬರೀ ಕಡಿಮೆ ನಾನ್ ಮೆಟಲ್ಸ್ಗಳಿದ್ದಾವೆ. ಆದರೆ ಮೆಟಲ್ಸ್ ಅರೌಂಡ್ 92 ಮೆಟಲ್ಸ್ ಇದ್ದಾವೆ. ಎಷ್ಟು ಮೆಟಲ್ಸ್ ಇದ್ದಾವೆ? 92 ಮೆಟಲ್ಸ್ಗಳೇ ಇದ್ದಾವೆ. 118 ಮೆಟಲ್ಗಳಲ್ಲಿ 118 ಎಲಮೆಂಟ್ಸ್ಗಳಲ್ಲಿ 92 ಮೆಟಲ್. ಔಟ್ ಆಫ್ 118 ಎಲಮೆಂಟ್ಸ್ ಅರೌಂಡ್ 92 ಆರ್ ಮೆಟಲ್ಸ್. 92 ಮೆಟಲ್ಸ್ಗಳೇ ಇರುತ್ತೆ. ಆರ್ಟಿಫಿಷಿಯಲ್ಲೂ ಇದೆ, ನ್ಯಾಚುರಲ್ಲೂ ಇದೆ. ಅಂದರೆ ಮ್ಯಾನ್ ಮೇಡ್ ಕೂಡ ನ್ಯಾಚುರಲ್ ಸೇರಿ. ಓಕೆ, 92 ಮೆಟಲ್ಸ್, ಅರೌಂಡ್ 92 ಮೆಟಲ್ಸ್ ಆರ್ ಪ್ರೆಸೆಂಟ್. ಬಟ್ ಓನ್ಲಿ 12 ನಾನ್ ಮೆಟಲ್ಸ್. ಎಷ್ಟು ನಾನ್ ಮೆಟಲ್ಸ್ಗಳು? 12 ನಾನ್ ಮೆಟಲ್ಸ್ಗಳಿದ್ದಾವೆ. ಯಾವ್ಯಾವು ಅಂತ ಒಂದ್ಸಲಿ ಬೇಗ ಓದ್ತೀನಿ. ಹೈಡ್ರೋಜನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫಾಸ್ಫರಸ್, ಸಲ್ಫರ್, ಸೆಲೇನಿಯಂ, ಫ್ಲೋರಿನ್, ಕ್ಲೋರಿನ್, ಬ್ರೊಮೈನ್, ಅಯೋಡಿನ್, ಆಸ್ಟಟೈನ್. ಇವುಗಳ ಸಿಂಬಲ್ಸ್ ಕೂಡ ಜ್ಞಾಪಕ ಇರಲಿ. ಹೈಡ್ರೋಜನ್ H, ಕಾರ್ಬನ್ C, ನೈಟ್ರೋಜನ್ N, ಆಕ್ಸಿಜನ್ O, ಫಾಸ್ಫರಸ್ P, ಸಲ್ಫರ್ S, ಸೆಲೇನಿಯಂ Se, ಫ್ಲೋರಿನ್ F, ಕ್ಲೋರಿನ್ Cl, ಬ್ರೋಮಿನ್ Br, ಅಯೋಡಿನ್ I, ಆಸ್ಟಟೈನ್ At. ಹಾಗಾದರೆ ಪ್ರಾಪರ್ಟೀಸ್ನ ಬೇಗ ನೋಡೋಣ. ಜಾಸ್ತಿ ಎಕ್ಸ್ಪ್ಲೈನ್ ಮಾಡಲ್ಲ, ಯಾಕೆಂದರೆ ದ ಪ್ರಾಪರ್ಟೀಸ್ ಆಫ್ ನಾನ್ ಮೆಟಲ್ಸ್ ಆರ್ ಜಸ್ಟ್ ಆಪೋಸಿಟ್ ಆಫ್ ಮೆಟಲ್ಸ್. ದೇ ಆರ್ ಕಾಂಟ್ರಾಸ್ಟ್ ಟು ಮೆಟಲ್ಸ್. ಕಾಂಟ್ರಾಸ್ಟ್ ಅಂದರೆ ಆಪೋಸಿಟ್. ದೇ ಆರ್ ಆಪೋಸಿಟ್ ಟು ಮೆಟಲ್ಸ್. ಸೊ ಈಸಿಯಾಗಿ ಹೇಳ್ತಾ ಹೋಗ್ಬೋದು. ಆದರೆ ಕೆಲವು ಎಕ್ಸೆಪ್ಷನ್ಸ್ನ ನೋಡೋಣ. ಸೊ ಮೆಟಲ್ಸ್, ನಾನ್ ಮೆಟಲ್ಸ್ದು ಪ್ರಾಪರ್ಟೀಸ್ ನಾನು ಬೇಗ ಹೇಳ್ತಾ ಹೋಗ್ತೀನಿ. ನಾನ್ ಮೆಟಲ್ಸ್ ಆರ್ ನಾನ್ ಲಸ್ಟರ್ಸ್. ನಾನ್ ಮೆಟಲ್ಸ್ ಆರ್ ನಾನ್ ಲಸ್ಟ್ರಸ್. ನಾನ್ ಲಸ್ಟ್ರಸ್ ಅಂದರೆ ಲಸ್ಟರ್ ಅಂದರೆ ನ್ಯಾಚುರಲ್ ಶೈನ್ ಇರೋದಿಲ್ಲ. ನ್ಯಾಚುರಲ್ ಶೈನ್ ಇರೋದಿಲ್ಲ. ಆದರೆ ಕೆಲವು ನಾನ್ ಮೆಟಲ್ಗಳು ಲೈಕ್ ಅಯೋಡಿನ್ ಆ್ಯಂಡ್ ಗ್ರಾಫೈಟ್, ದೆರ್ ಆರ್ ಸಮ್ ನಾನ್ ಮೆಟಲ್ಸ್ ವಿಚ್ ಹ್ಯಾವ್ ಲಸ್ಟರ್. ದ ಎಕ್ಸೆಪ್ಷನ್ಸ್ ಆರ್ ದ ಎಕ್ಸೆಪ್ಷನ್ಸ್ ಆಫ್ ದ ನಾನ್ ಮೆಟಲ್ಸ್. ಓಕೆ, ನಾನ್ ಮೆಟಲ್ಸಲ್ಲಿ ಶೈನಿಂಗ್ ಇರಲ್ಲ, ಆದರೆ ಕೆಲವು ನಾನ್ ಮೆಟಲ್ಸ್ ಶೈನಿಂಗ್ ಇದ್ದಾವೆ. ನಾನ್ ಮೆಟಲ್ಸ್ ಡು ನಾಟ್ shine, but there are some exceptions. They are iodine and graphite. Graphite means in your pencil, the pencil lead will be there. When you sharp the pencil using the sharpener or a blade, you know that the lead shines. ಆ ಪೆನ್ಸಿಲ್ ಲೆಡ್ ಶೈನ್ ಆಗುತ್ತಲ್ವ, ಅದೇನು ಅಂದರೆ ಗ್ರಫೈಟ್. ಈ ಗ್ರಫೈಟ್ ಯಾವುದರಿಂದ ಮಾಡಿರ್ತಾರೆ ಅಂದರೆ ಕಾರ್ಬನ್. ಗ್ರಫೈಟ್ ಈಸ್ ನಥಿಂಗ್ ಬಟ್ ಕಾರ್ಬನ್. ಸೊ ಕಾರ್ಬನ್ ಈಸ್ ಅ ನಾನ್ ಮೆಟಲ್ ಅಲ್ವಾ. ಎಲ್ಲ ಕಾರ್ಬನ್ ಶೈನ್ ಆಗಲ್ಲ. ಈಜಲು ಶೈನ್ ಆಗುತ್ತಾ? ಇಲ್ಲ. ಮರನ ಸುಟ್ಟಾಗ ಈಜಲು, ಬೂದಿ ಅವೆಲ್ಲ ಶೈನ್ ಆಗುತ್ತಾ? ಇಲ್ಲ. ಬಟ್ ಕೆಲವು ಕಾರ್ಬನ್ ಅಂದರೆ ಗ್ರಾಫೈಟ್ ಶೈನ್ ಆಗುತ್ತೆ. ಡೈಮಂಡ್ ಕೂಡ ಶೈನ್ ಆಗುತ್ತೆ. ಆದರೆ ಡೈಮಂಡ್ನ ಕಟ್ ಮಾಡಿದ್ರೆ ಶೈನ್ ಆಗುತ್ತೆ, ಇಲ್ಲಾಂದರೆ ಅಷ್ಟಾಗಿ ಶೈನ್ ಆಗಲ್ಲ. ಸೊ ಗ್ರಫೈಟ್ ಮತ್ತು ಅಯೋಡಿನ್ ಬರೆದ್ರೆ ಸಾಕು. ಸೊ ನೆಕ್ಸ್ಟ್, ನಾನ್ ಮೆಟಲ್ಸ್ ಮೇ ಬಿ ಸಾಲಿಡ್ಸ್ ಆರ್ ಮೇ ಬಿ ಲಿಕ್ವಿಡ್ಸ್ ಆರ್ ಗ್ಯಾಸಸ್. ಸೊ ಯಾವುದು ಸಾಲಿಡ್ಡು? ಕಾರ್ಬನ್ ಗೊತ್ತಲ್ಲ. ಗ್ರಫೈಟು, ಡೈಮಂಡು, ಚಾರ್ಕೋಲ್ ಇವೆಲ್ಲ ಸಾಲಿಡ್ ಅಲ್ವಾ. ಅದೇ ರೀತಿ ಸಲ್ಫರ್, ಫಾಸ್ಫರಸ್, ಸೆಲೇನಿಯಂ ಇವೆಲ್ಲ ಸಾಲಿಡ್. ಹಾಗಾದರೆ ಲಿಕ್ವಿಡ್ ಯಾವುದು? ಸರ್ ಲಿಕ್ವಿಡ್ ನಾನ್ ಮೆಟಲ್ ಕೂಡ ಇದೆಯಾ? ಲಿಕ್ವಿಡ್ ಮೆಟಲ್ ಮರ್ಕ್ಯುರಿ ಕೇಳಿದ್ದೀವಿ ಸರ್. ಲಿಕ್ವಿಡ್ ನಾನ್ ಮೆಟಲ್ ಯಾವುದು? ವಿ ನೋ ದಟ್ ಮರ್ಕ್ಯುರಿ ಈಸ್ ಲಿಕ್ವಿಡ್ ಮೆಟಲ್, ಬಟ್ ವಿಚ್ ಈಸ್ ದ ಲಿಕ್ವಿಡ್ ನಾನ್ ಮೆಟಲ್? ಬ್ರೊಮೈನ್. So there is a liquid non-metal called bromine, BROMINE. The only liquid non-metal is bromine. ಕೇವಲ ಒಂದೇ ಒಂದು ನಾನ್ ಮೆಟಲ್ ಲಿಕ್ವಿಡ್ ರೂಪದಲ್ಲಿರುತ್ತೆ. ಅದು ಯಾವುದು? ಬ್ರೊಮೈನ್. ಬ್ರೊಮೈನ್ ಇಸ್ ದ ಓನ್ಲಿ ಲಿಕ್ವಿಡ್ ಮೆಟಲ್, ಲಿಕ್ವಿಡ್ ನಾನ್ ಮೆಟಲ್. ಗ್ಯಾಸಸ್, ಯಾವ್ಯಾವ ಗ್ಯಾಸಸ್ ನಾನ್ ಮೆಟಲ್? ಆಕ್ಸಿಜನ್, ಹೈಡ್ರೋಜನ್, ನೈಟ್ರೋಜನ್. ದೀಸ್ ಆರ್ ಆಲ್ gaseous ನಾನ್ ಮೆಟಲ್. ಓಕೆ, ಸೊ ನೆಕ್ಸ್ಟ್ ನೋಡೋಣ. ನಾನ್ ಮೆಟಲ್ಸ್ ಆರ್ ನಾನ್ ಡಕ್ಟೈಲ್. ದಟ್ ಮೀನ್ಸ್ ದೇ ಕೆನಾಟ್ ಬಿ ಮೇಡ್ ಇನ್ ಟು ವಯರ್. ಯಾವ ನಾನ್ ಮೆಟಲ್ನ ಕೂಡ ನೀವು
ವಯರ್ ಆಗಿ ಮಾಡೋದಕ್ಕಾಗಲ್ಲ. ಯಾವ ನಾನ್ ಮೆಟಲ್ನೂ ಕೂಡ ನೀವು ವಯರ್ ಆಗಿ ಮಾಡೋಕ್ಕಾಗಲ್ಲ. ನೋ ನಾನ್ ಮೆಟಲ್ ಕೆನ್ ಬಿ ಮೇಡ್ ಇನ್ ಟು ವಯರ್ಸ್ ಬೈ ಸ್ಟ್ರೆಚಿಂಗ್, ಸೊ ದೇ ಆರ್ ನಾನ್ ಡಕ್ಟೈಲ್. ಇನ್ ದ ಸೇಮ್ ವೇ no metals can be no non-metals can be beaten into sheet. No non-metals can be beaten into sheet. So ಹಾಗಾಗಿ they are non-malleable. Non-metals cannot be made into sheet by beating, so they are non-malleable. ನೀವು ನಾನ್-ಮೆಟಲ್ಸ್ನ ತೊಗೊಂಡು ಹೊಡೆದ್ರೆ ಅವು ಪುಡಿ ಪುಡಿ ಆಗ್ತವೆ ಹೊರತು ಶೀಟ್ ಆಗಲ್ಲ. ಸೊ ಮ್ಯಾಲಿಯಬಲ್ ಕೂಡ ಅಲ್ಲ. ಯಾವುದೇ ಎಕ್ಸೆಪ್ಷನ್ಸ್ ಕೂಡ ಇಲ್ಲ. ಯಾವುದೇ ನಾನ್ ಮೆಟಲ್ನ ತಗೊಳ್ಳಿ, ಶೀಟು ಮಾಡೋಕ್ಕಾಗಲ್ಲ, ವಯರು ಮಾಡೋಕ್ಕಾಗಲ್ಲ. ಪ್ಲಾಸ್ಟಿಕ್ ಸರ್ ಅಂತ ಕೇಳ್ಬೋದು, ಅದು ಮೆಟಲ್ಲು ನಾನ್ ಮೆಟಲ್ ಅನ್ನೋಕೆ ಅದು ಎಲಿಮೆಂಟೇ ಅಲ್ಲ ಅಲ್ವಾ, ಅವೆಲ್ಲ ಮಿಕ್ಸ್ಚರ್ಸ್ಗಳು. ಸೊ ನಾವು ಎಲಿಮೆಂಟ್ಸ್ ಬಗ್ಗೆ ಮಾತ್ರ ಮಾತಾಡ್ತಿದ್ದೀವಿ. ಸೊ ನೆಕ್ಸ್ಟ್, ನಾನ್ ಮೆಟಲ್ಸ್ ಆರ್ ಬ್ಯಾಡ್ ಕಂಡಕ್ಟರ್ಸ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ನಾನ್ ಮೆಟಲ್ಸ್ ಆರ್ ಬ್ಯಾಡ್ ಕಂಡಕ್ಟರ್ಸ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ಪುವರ್ ಅಂತ ಕರಿತಾ ಇಲ್ಲ, ಪುವರ್ ಅಂದರೆ ಕಡಿಮೆ, ಬ್ಯಾಡ್ ಅಂದರೆ ಆಗೋದೇ ಇಲ್ಲ ಅಂತ. ಓಕೆ, ಬ್ಯಾಡ್ ಕಂಡಕ್ಟರ್ಸ್ ಮೀನ್ಸ್ ದೇ ಡು ನಾಟ್ ಕ್ಯಾರಿ ಅಟ್ ಆಲ್, ದೇ ಡು ನಾಟ್ ಕ್ಯಾರಿ ಆರ್ ಕಂಡಕ್ಟ್ ಕರೆಂಟ್ ಆ್ಯಂಡ್ ಹೀಟ್. ಬಟ್ ದೆರ್ ಇಸ್ ಅನ್ ಎಕ್ಸೆಪ್ಷನ್, ಗ್ರಫೈಟ್, ಅ ಫಾರ್ಮ್ ಆಫ್ ಕಾರ್ಬನ್. ಕಾರ್ಬನ್ನ ಒಂದು ರೂಪ ಗ್ರಫೈಟ್ ಅಲ್ವಾ. ಸೊ ಈ ಗ್ರಫೈಟ್ ಹೀಟ್ನ ಕ್ಯಾರಿ ಮಾಡುತ್ತೆ, ಗ್ರಫೈಟ್ ಹೀಟ್ನ ಕ್ಯಾರಿ ಮಾಡುತ್ತೆ. ಸೊ ಇದಕ್ಕೆ ಸಾಕಷ್ಟು ಎಕ್ಸ್ಪೆರಿಮೆಂಟ್ಸ್ ಇದೆ, ಅದ್ರ ಬಗ್ಗೆ ನೀವು ಡೌಟ್ ಇದ್ದರೆ ಕೇಳಿ, ನಾನು ಹೇಳ್ತೀನಿ, ನೀವು ಮನೇಲಿ ಕೂಡ ಮಾಡ್ಬೋದು. ಸೊ ಥಿಯರಿಟಿಕಲಿ ಜ್ಞಾಪಕ ಇಟ್ಕೊಳ್ಳಿ, ಗ್ರಫೈಟ್ ಇಸ್ ಅ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ವಿಚ್ ನಾನ್ ಮೆಟಲ್ ಇಸ್ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಆ್ಯಂಡ್ ಹೀಟ್? ಗ್ರಫೈಟ್. ಓಕೆ, ನೆಕ್ಸ್ಟ್, non-metals have low melting and boiling point. Non-metals have low melting and boiling point. ಅಂದರೆ ನಾನ್-ಮೆಟಲ್ಸ್ಗಳು ಕಡಿಮೆ ಟೆಂಪರೇಚರಲ್ಲೇ ಮೆಲ್ಟ್ ಆಗ್ತವೆ, ಆಮೇಲೆ ಬಾಯ್ಲ್ ಕೂಡ ಆಗ್ತವೆ. ಯಾಕಂದರೆ ಸಾಮಾನ್ಯವಾಗಿ ನಾನ್-ಮೆಟಲ್ಸ್ಗಳು ಗ್ಯಾಸು, ಲಿಕ್ವಿಡು ಅಥವಾ ಸಾಫ್ಟ್ ಸಾಲಿಡ್ ಅಲ್ವಾ, ಈಸಿಯಾಗಿ ಮೆಲ್ಟ್ ಆಗುತ್ತೆ. ಬಟ್ ದೆರ್ ಇಸ್ ಅನ್ ಎಕ್ಸೆಪ್ಷನ್. ಯೂಶಲಿ ನಾನ್-ಮೆಟಲ್ಸ್ ಹ್ಯಾವ್ ಲೋ ಮೆಲ್ಟಿಂಗ್ ಆ್ಯಂಡ್ ಲೋ ಬಾಯ್ಲಿಂಗ್ ಪಾಯಿಂಟ್, ಬಟ್ graphite and diamond have high melting and high boiling point. I repeat, but non-metals like graphite and diamond have high melting and boiling point. ಡೈಮಂಡನ್ನ ನೀವು 2,500-3,000 ಡಿಗ್ರಿಗೆ ಹೀಟ್ ಮಾಡಬೇಕು, ಗ್ರಫೈಟ್ 3,500. ಓಕೆ, ಸೊ ಬೋತ್ ಡೈಮಂಡ್ ಆ್ಯಂಡ್ ಗ್ರಫೈಟ್ ಶುಡ್ ಬಿ ಹೀಟೆಡ್ ಅರೌಂಡ್ 3,000 ಡಿಗ್ರಿ ಸೆಲ್ಸಿಯಸ್ ಟು ಮೆಲ್ಟ್ ಆಗದೆ ಅಷ್ಟು. ಇನ್ ಬಾಯ್ಲ್ ಕೇಳಲೇಬೇಡಿ. ಡು ನಾಟ್ ಆಸ್ಕ್ ಅಬೌಟ್ ಬಾಯ್ಲಿಂಗ್ ಪಾಯಿಂಟ್ ಎಟ್ ಆಲ್, ಬಿಕಾಸ್ ದೆ ಮೆಲ್ಟ್ ಅರೌಂಡ್ 3,000 ಡಿಗ್ರಿ ಸೆಲ್ಸಿಯಸ್. 3,000 ಡಿಗ್ರಿ ಸೆಲ್ಸಿಯಸ್ಸಿಗೆ ಮೆಟಲ್ಗಿಂತ ಜಾಸ್ತಿ. ಈವನ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ಗ್ರಫೈಟ್ ಆ್ಯಂಡ್ ಡೈಮಂಡ್ ಇಸ್ ಹೈಯರ್ ದೆನ್ ದಟ್ ಆಫ್ ಮೆಟಲ್ಸ್. ಓಕೆ, ಸೊ ಹಾಗಾಗಿ ಗ್ರಫೈಟ್ನ ಮೆಟಲ್ಸ್ನ ಕರಗ್ಸೋಕ್ಕೆ ಯೂಸ್ ಮಾಡ್ತೀವಿ. ವಿ ಯೂಸ್ ಗ್ರಫೈಟ್ ಟು ಮೆಲ್ಟ್ ದ ಮೆಟಲ್ಸ್ ಆಲ್ಸೋ. ಮೆಟಲ್ಸ್ನ ನಾವು ಗ್ರಫೈಟ್ ಬೌಲ್ ಒಳಗೆ, ಗ್ರಫೈಟ್ ಸ್ಪೂನ್ ಒಳಗೆ ಹಾಕಿಬಿಟ್ಟು ಬಿಸಿ ಮಾಡ್ತೀವಿ. ಯಾಕಂದರೆ ಗ್ರಫೈಟ್ ಕರಗಲ್ಲ, ಮೆಟಲ್ಸ್ ಕರಗಿಬಿಡ್ತವೆ, ಅಷ್ಟು ಹೈ ಮೆಲ್ಟಿಂಗ್ ಪಾಯಿಂಟ್. ಸೊ ಗ್ರಫೈಟ್ ಆ್ಯಂಡ್ ಡೈಮಂಡ್ ಹ್ಯಾವ್ ಹೈ ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್. ದೆನ್ non-metals are non-sonorous. Non-metals are non-sonorous. ಅಂದರೆ ನೀವು ಇಜ್ಲು ಹೊಡೆದ್ರೆ, ಅಂದರೆ ಕಾರ್ಬನ್ ಹೊಡೆದ್ರೆ ನಿಮಗೆ ಸೊನೋರಸ್ ಸೌಂಡ್ ಬರೋಲ್ಲ. ಡೈಮಂಡ್ ಹೊಡೆದ್ರೂ ಕೂಡ ಸೊನೋರಸ್ ಸೌಂಡ್ ಬರೋಲ್ಲ. ಗ್ರಫೈಟ್ ಹೊಡೆದ್ರೆ ಸೊನೋರಸ್ ಸೌಂಡ್ ಬರೋಲ್ಲ. ದೇ ಪ್ರೊಡ್ಯೂಸ್ ಸೌಂಡ್, ಬಟ್ ವೈಬ್ರೇಟಿಂಗ್ ಸೌಂಡ್ ಇರಲ್ಲ. ಗೊತ್ತಾಗ್ತಿದೆಯಾ? ಕಲ್ಲು ಹೊಡೆದಂಗೆ ಸೌಂಡ್ ಬರುತ್ತೆ. ಕಲ್ಲು ಹೊಡೆದಾಗ ಧಡ್ ಅಂತ ಸೌಂಡ್ ಬರುತ್ತಲ್ಲ, ಅಷ್ಟೇ. ಜಣ್ ಅಂತ ಅಥವಾ ಜಲ್ ಅಂತ ವೈಬ್ರೇಟಿಂಗ್ ಸೌಂಡ್ ಬರಲ್ಲ. non-metals are non-sonorous. ಸೊ ಇದಿಷ್ಟು ಮೆಟಲ್ಸ್ ಮತ್ತು ನಾನ್-ಮೆಟಲ್ಸ್ನ ಫಿಸಿಕಲ್ ಪ್ರಾಪರ್ಟೀಸ್. ಸೊ ಟುಡೇ ವಿ ಹ್ಯಾವ್ ಲರ್ನ್ಡ್ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಆ್ಯಂಡ್ ನಾನ್-ಮೆಟಲ್ಸ್. ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಲರ್ನ್ ಕೆಮಿಕಲ್ ಪ್ರಾಪರ್ಟೀಸ್. ನೆಕ್ಸ್ಟ್ ಕ್ಲಾಸಲ್ಲಿ ಕೆಮಿಕಲ್ ಪ್ರಾಪರ್ಟೀಸ್ನ ಓದ್ತೀವಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಎವ್ರಿಥಿಂಗ್. ನಿಮಗೆ ಕ್ಲೀನಾಗಿ ಅರ್ಥ ಆಗಿದೆ ಅಂತ ನಂಬ್ತೀನಿ.
ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೂ ಕೂಡ ವಿಡಿಯೋಗಳನ್ನ ಆಗಿಂದಾಗಲೇ ನೋಡೋಕ್ಕೆ ಹೇಳಿ. ಸೊ ನಾನು ಬೇರೆ ಶಾಲೆಯಲ್ಲಿ ವರ್ಕ್ ಮಾಡ್ತಿರೋದ್ರಿಂದ ನನಗೆ ರೆಗ್ಯುಲರ್ ಕ್ಲಾಸ್ ಇರುತ್ತೆ, ಹಾಗಾಗಿ ನಾನು ಡೈಲಿ ವಿಡಿಯೋ ಪೋಸ್ಟ್ ಮಾಡೋಕ್ಕಾಗ್ತಿಲ್ಲ. ಐ ಆಮ್ ವರ್ಕಿಂಗ್ ಇನ್ ಅನದರ್ ಸ್ಕೂಲ್, ಯು ನೋ ದಟ್. ಸೊ ಐ ಕ್ಯಾನ್ ನಾಟ್ ಅಪ್ಲೋಡ್ ದ ವಿಡಿಯೋ ಎವ್ರಿ ಡೇ. ಐ ಹ್ಯಾವ್ ಮೈ ಓನ್ ಸ್ಕೂಲ್ ಟು ಅಪ್ಲೋಡ್ ವಿಡಿಯೋ ಎವ್ರಿ ಡೇ, ಇಸ್ ಇಟ್ ನಾಟ್? ಸೊ ಐ ನೀಡ್ ಸಮ್ ಟೈಮ್. ಮತ್ತು ಸ್ಕೂಲ್ ಸ್ಟಾರ್ಟ್ ಆಗೋದು ಇನ್ನೂ ಒಂದು ತಿಂಗಳಾಗೋದ್ರಿಂದ ಸೊ ಈ ತಿಂಗಳಲ್ಲಿ ಆದಷ್ಟು ಕಂಪ್ಲೀಟ್ ಮಾಡ್ತೀವಿ. ಮತ್ತು ಎಲ್ಲ ಚಾಪ್ಟರ್ಸ್ನ ಓದಿ ಯಾವುದು ಬಿಡಬೇಡಿ, ಯಾಕಂದರೆ ಗೌರ್ಮೆಂಟಿಂದ ಏನೇನು ಚಾಪ್ಟರ್ಸ್ ತೆಗಿತಾರೆ ಗೊತ್ತಿಲ್ಲ. ತೆಗೆದ್ರೂ ಕೂಡ ಅವುಗಳಿಗೆ ಸಂಬಂಧಿಸಿರೋ ಕಾನ್ಸೆಪ್ಟ್ಸ್ ನಿಮಗೆ ಒಂದಲ್ಲ ಒಂದು ಚಾಪ್ಟರ್ ಒಳಗೆ ತುರುಕ್ತಾರೆ, ನಿಮಗೆ ಗೊತ್ತಾಗಲ್ಲ. ಓಕೆ, ಸೊ ಯಾವ ಚಾಪ್ಟರ್ಸ್ನೂ ಬಿಡಬೇಡಿ, ಎಲ್ಲವನ್ನೂ ಒಂದ್ಸಲಿ ಈಗ ಓದಿ. ಬಟ್ ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಏನು ಸಿಲೆಬಸ್ ಇದೆಯೋ ಅದು ಮಾತ್ರ ಓದಿ. ಓಕೆ, ಸೊ ಈ ತಿಂಗಳಲ್ಲಿ ನಾನು ಆದಷ್ಟು ಒಂದು 60% ಪೋರ್ಷನ್ಸ್ನ ಮುಗಿಸ್ಬಿಡ್ತೀನಿ. ಸೊ ನೆಕ್ಸ್ಟ್ ನೋಡೋಣ ಸಿಲೆಬಸ್ ಎಷ್ಟು ಹೇಳ್ತಾರೆ ಅಂತ. ಸೊ ಕ್ರ್ಯಾಶ್ ಕೋರ್ಸಸಲ್ಲಿ ನಾವು ಸಾಮಾನ್ಯವಾಗಿ 60% ಅಥವಾ 50% ಮಾತ್ರ ಮುಗಿಸ್ತೀವಿ. ಓಕೆ, ಸೊ ಈ ಚಾಪ್ಟರ್ ಮುಗಿದ್ರೆ 50% ಪೋರ್ಷನ್ ಮುಗಿದೇ ಹೋಗುತ್ತೆ. ಇನ್ನೂ ಅವ್ರ ಸಿಲೆಬಸ್ ತೆಗೆದಾಗ ಎಷ್ಟಾಗುತ್ತೆ ಗೊತ್ತಿಲ್ಲ. ಸೊ ಹಾಗಾಗಿ ಈ ಚಾಪ್ಟರ್ ಮುಗಿದ್ರೆ 50%, ಅಂದರೆ ಸೆಮಿಸ್ಟರ್ ಫಸ್ಟ್ ಇಯರ್ ಇತ್ತಲ್ಲ ಅದು ಮುಗಿದ್ಬಿಡುತ್ತೆ, ಬಯಾಲಜಿ ಕೆಮಿಸ್ಟ್ರಿ ಎರಡೂ ಕೂಡ. ಓಕೆ, ಸೊ ಥ್ಯಾಂಕ್ ಯು ಸ್ಟೂಡೆಂಟ್ಸ್, ಹ್ಯಾವ್ ಅ ನೈಸ್ ಟೈಮ್.